ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮ ಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ವೇದಾಂತ ಅಧ್ಯಯನ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಅಪರೋಕ್ಷಾನುಭೂತಿಯ ವಿಚಾರವನ್ನು ಮುಂದುವರಿಸೋಣ. ನಮ್ಮ ಗುರುಜಿಗಳಾದ ನರಸಿಂಹ ಪ್ರಭುಜಿಗಳು ಕೊಟ್ಟಿರುವಂತಹ ಪ್ರವಚನಗಳ ಆಧಾರಿತವಾಗಿ ನಾವು ಪ್ರಶ್ನೆಗಳನ್ನ ಹಾಕಿಕೊಂಡು ನಾವು ಮನನವನ್ನ ಮಾಡ್ತಾ ಇದ್ದೀವಿ. ಮೊದಲನೇ ದಿನದ ಪ್ರವಚನದ ಮೇಲೆ ನಾವು ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾಗಿ ಹೇಗೆ ವಿಚಾರ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಇವತ್ತು ನಾವು ಎರಡನೇ ದಿನದ ಪ್ರವಚನದ ಮೇಲೆ ಹಲವು ಪ್ರಶ್ನೆಗಳು ಉಂಟು, ಅವುಗಳನ್ನ ಸ್ವಲ್ಪ ವಿಚಾರ ಮಾಡೋಣ. ಆತ್ಮನ ಲಕ್ಷಣಗಳನ್ನ ಮುಂದುವರಿಸಿ ಕೇಳ್ತಾ ಇದ್ದಾರೆ. ಅವುಗಳು ಏನು ಅಂತ ಅಪರೋಕ್ಷಾನುಭೂತಿಯ 1ರಿಂದ 25ನೇ ಶ್ಲೋಕದವರೆಗೂ 1ನೇ ದಿನದ ಪ್ರವಚನದಲ್ಲಿ ಕವರ್ ಮಾಡಿದ್ರು ಗುರೂಜಿ. 2ನೇ ದಿನದಲ್ಲಿ 26ರಿಂದ 50ನೇ ಶ್ಲೋಕದವರೆಗೂ ಅವರು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಆತ್ಮನ ಲಕ್ಷಣಗಳನ್ನ ಮುಂದುವರ್ಸ್ಕೊಂಡು ಹೇಳ್ತಾ ಹೋಗ್ತಾರೆ. ಮೊದಲನೇ ಪ್ರಶ್ನೆ ಆತ್ಮನ ಲಕ್ಷಣಗಳು. ಅವುಗಳ ಒಂದು ಶ್ಲೋಕವನ್ನು ಸಹ ನೀವು ನೋಡ್ಬಿಟ್ಟು ಅದರ ಮೇಲೆ ಉತ್ತರವನ್ನ ಹೇಳ್ಬಹುದು. ಇಪ್ಪತ್ತಾರನೇ ಶ್ಲೋಕ ನಾವು ಹೋಗ್ಬೇಕಾಗಿರೋದು. ಆತ್ಮನ ಲಕ್ಷಣ ಅಲ್ಲಿ ಹೇಳ್ತಾ ಹೋಗ್ತಾರೆ. ನಿರಾಮಯೋ ನಿರಾಭಾಸೋ ನಿರ್ವಿಕಲ್ಪೋ ಪರಮಾತ್ಮತಃ ನಾಹಂ ದೇಹೋ ವ್ಯಸದ್ರೂಪೋ ಜ್ಞಾನ ವಿದ್ಯುಚ್ಯತೆ ಬುಧೈಹಿ. ಯಾರು ಇಂದ್ರಮ್ಮ ಅವರೇ ಮೊದಲು ಸ್ಟಾರ್ಟ್ ಮಾಡ್ತೀರಾ? ನಿರಾಮಯ ಅಂದ್ರೆ ಏನು? ಒಂದೊಂದಾಗೆ ತೆಗೆದುಕೊಂಡು ಹೋಗೋಣ ನಾವು. ನಿರಾಮಯ ಇವೆಲ್ಲ ಆತ್ಮನ ಲಕ್ಷಣದಲ್ಲೇ ಬರ್ತವೆ ನಮ್ಮ ಇವು. ಹೌದು, ಎಲ್ಲ ನಿರಾಮಯ ಇದು ಲಕ್ಷಣಗಳು ಏನು ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇರೋದು. ನಿರಾಮಯ ನಿರಾಭಾಸೋ ನಿಮ್ಗೆ ಸುಲಭ ಆಗ್ಲಿ ಅಂತ ಬಿಟ್ಟು ನಾನು ಈ ಸ್ಲೈಡ್ ತೋರಿಸ್ತಾ ಇದ್ದೀನಿ. ಸ್ಲೈಡ್ ಹಾಕಿ ನಮ್ಗೆ ನೋಡ್ಸ್ಕೋತೀವಿ. ಅಂದ್ರೆ ಈ ಶ್ಲೋಕ ಇಲ್ಲ ಹಾಕಿದಾರ? ಇಲ್ಲ ಮೇಡಮ್, ಇಲ್ಲ ವಿದ್ಯಾ, ಇಲ್ಲ ಬಂದಿಲ್ಲ ಇವಾಗ. ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಐತ್ರಿ. ನಿರಾಮಯ ರೋಗ ಮುಕ್ತ ಅಂತ ಹೇಳಿ ಐತಿ ಅಮ್ಮ ಇದ್ರೊಳಗ. ನಿರಾಮಯೋ ನಿರಾಭಾಸೋ ನಿರ್ವಿಕಲ್ಪೋ ಹಮಾತತಃ ನಾಹಂ ದೇಹೋ ಯಸದ್ರೂಪೇ ಜ್ಞಾನ ಮೃತ್ಯು ಚೇತೆ ಬುಧೈಹಿ. ಸದ್ರೂಪೋ ಜ್ಞಾನಮಿತಚ್ಯತೆ ಬುಧೈಹಿ ಅಂದ್ರೆ ನಾನು ಈಗಲ್ಲ ಹೇಳಿದ್ರು, ಆಮೇಲೆ ನಮ್ಗೆ ಆಗ್ತೀರಾ ಅಂತ ಕೇಳಿದ್ರು. ನಿರಾಮಯ ಅಂತ ಹೇಳಿದ್ರೆ ರೋಗ ಮುಕ್ತ ಅಂತ ಕೊಟ್ಟಾರೆ ಇಲ್ಲಿ. ಹೌದು, ಆತ್ಮಕ್ಕೆ ನಾವು ಕರೆಯೋದೇ ಹಾಗಲ್ಲ ಮೇಡಮ್. ನಿರಾಮಯ, ನಿರ್ವಿಕಾರ, ಆಮೇಲೆ ನಿರ್ವಿಕಲ್ಪ, ಆತ್ಮನ ಒಂದು ಸ್ವರೂಪಗಳನ್ನ ನಾವ್ ಹೇಳ್ಕೊಳ್ತಾ ಹೋಗ್ಬೇಕಾದ್ರೆ. ಮೇಡಮ್ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ. ನಿರುಮಮ, ಶಕ್ತಿ ರೂಪ, ನಿರ್ವಿಕಾರ, ನಿತ್ಯ ತೃಪ್ತ, ನಿರಾಳ, ಇವನ್ನೆಲ್ಲ ನಾವು ಆತ್ಮಕ್ಕೆ ಹೇಳ್ತೀವಿ. ನಿರಾಕಾರ ಮತ್ತೆ ಇದು ಸರಿಯಾಗಿ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ
ವೇದಾರ್ಥಗಳನ್ನ ನಾವು ನೋಡ್ಕೊಂಡು ಹೋದ್ರೆ ಮನಸ್ಸನ್ನ ಅಥವಾ ಮನಸ್ಸಿಗೆ ಬುದ್ಧಿಗೆ ಸಿಲುಕದಂತಹ ಆತ್ಮರೂಪಿ ಅವನು ನಿರುಪಮ ಆಗಿದ್ದಾನೆ, ನಿರ್ವಿಕಾರ ಆಗಿದ್ದಾನೆ, ಅಲ್ಲ, ಆಮೇಲೆ ಬರೀ ನಿರ್ಗುಣ. ನಿರಾಮಯ ಅನ್ನೋದಕ್ಕೆ ಮಾತ್ರ ಹೇಳಿ, ಇನ್ನು ಮುಂದಕ್ಕೆ ಹೌದಾ? ಸರಿ ಸರಿ. ನಿರಾಮಯ ಅಂದ್ರೆ ನಿರ್ಗುಣ, ನಿಷ್ಕ್ರಿಯ ಅದೆಲ್ಲ ಮುಂದಿನ ಶ್ಲೋಕದಲ್ಲಿ ಕೇಳ್ತಾರೆ. ಹಾ, ಅವಾಗ ಇವಾಗ ನಿರಾಮಯ ಅನ್ನೋದಕ್ಕೆ ಏನು ಇಲ್ಲಿ ರೋಗ ಅಂತ ಕೊಟ್ಟಿದೆ. ಈಗ ನಮ್ಮ ದೇಹಕ್ಕೆ ರೋಗ ಇದೆ, ದೇಹಕ್ಕೆ ರೋಗ ಬರ್ತದೆ, ಆದ್ರೆ ಆತ್ಮಕ್ಕೆ ರೋಗ ಇಲ್ಲ, ಅದಕ್ಕೆ ಯಾವನು ಅಂಟುವಿಕೆನೇ ಇಲ್ಲ. ಆತ್ಮ ಅಂದ್ರೆ ಅವನು ನಿರಾಮಯ. ಒಂದು ಅಂದ್ರೆ ನಿರಾಮಯ ಅಂತ ಹೇಳಿದ್ರೆ ಸರಿಯಾಗಿ ಅರ್ಥವನ್ನ ನೋಡ್ಕೋಬೇಕಾದ್ರೆ ರೋಗ ಮುಕ್ತ. ರೋಗ ಅಂತಂದ್ರೆ ಆತ್ಮಕ್ಕೆ ಯಾವ ರೋಗ ಬರ್ತದೆ? ಯಾವ ರೋಗನೂ ಬರಲ್ಲ. ಬಂದ್ರೆ ಮನಸ್ಸಿಗೆ ಬರ್ಬೇಕು, ಬುದ್ಧಿಗೆ ಬರ್ಬೇಕು, ಅಥವಾ ನಮ್ಮ ದೇಹಕ್ಕೆ ಬರಬೇಕು ರೋಗ. ಇದನ್ನ ಹೊರತುಪಡಿಸಿದಂತಹ ಆತ್ಮ ನಮ್ಮಲ್ಲಿದೆ, ಅದೇ ನಿರಾಮಯ ಅಂತ ಅರ್ಥೈಸ್ಬೋದು ಅನ್ಸುತ್ತೆ ಮೇಡಮ್. ಬೇರೆಯವ್ರಿಗೂ ಸರಿ ಅನ್ಸಿದ್ಯಾ? ಮುಂದಕ್ಕೆ ಹೋಗೋಣ. ವಿಜಯಲಕ್ಷ್ಮಿ ಅವರು ನಿರಾಭಾಸ ಅನ್ನೋದಕ್ಕೆ ಹೇಳ್ತೀರಾ? ಮೇಡಮ್ ಹೇಳ್ತೇನೆ. ಇಲ್ಲಿ ನಿರಾಭಾಸ ಅಂದ್ರೆ ಏನ್ ಕೊಟ್ಟಾರ? ಎಲ್ಲ ಗ್ರಹಿಕೆಗೆ ಮೀರಿದ ಅದು ನಿರಾಭಾಸ. ಅದು ಆತ್ಮ ಅಂದ್ರೆ ಎಲ್ಲಾ ಗ್ರಹಿಕೆಗಳು ಈ ತರ ಅಂದ್ರೆ ತೋರ್ಸೋದ್ರಿಂದ ಸುಲಭ ಆಗ್ತಾ ಇದೆ ಅಲ್ವಾ ಮೊದಲಿಗಿಂತ? ಹೌದೌದು. ಎಲ್ಲಾ ಗ್ರಹಿಕೆಗಳು ಅಂದ್ರೆ ಏನ್ ನಾವು ತಿಳ್ಕೊಂಡಿದ್ದೇವೆ ಅದನ್ನ. ಈಗ ಆತ್ಮ ಈಗ 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿದ್ದಾನೆ. ಹೌದಲ್ಲಮ್ಮ? ಸರಿ. 3 ಆಮೇಲೆ ಈಗ ಇದು ಆತ್ಮ ಯಾವ ರೀತಿಯಲ್ಲಿ ಇದು ನಮ್ಗೆ ಕಾಣಿಸೋದಿಲ್ಲ. ನಿರಾಭಾಸ ಅಂದ್ರ ಕಾಣೋದಿಲ್ಲ ಅಂತ ಅರ್ಥ ಕೊಟ್ಟಿದಾರಮ್ಮ. ಅದು ಕರೆಕ್ಟ್. ಕಾಣಿಸೋದಿಲ್ಲ. ಆತ್ಮನಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅದೇನು ಹೇಳಿ, ಅವಾಗ ನಮ್ಗೆ ಸುಲಭ ಆಗುತ್ತೆ. ಅದೇ ಆತ್ಮನಿಗೆ ಈಗ ಗುಣ ರೂಪ ಯಾವ್ದು ಇರೋದಿಲ್ಲ, ಯಾವ್ದು ಇಲ್ಲ. ಅವ್ನ ರೂಪ ಗುಣ ಇಲ್ಲ ಅಂದ್ಮೇಲೆ ಅದು ನಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಯಾಕಂದ್ರೆ ಅದ್ ನಮಗ್ ಕಣ್ಣಿಗೆ ಕಾಣಿಸ್ಬೇಕಂದ್ರೆ ಅದನ್ನ ನಾವು ತಿಳ್ಕೋಬೇಕು. ಜ್ಞಾನದ ಮೂಲಕ ತಿಳ್ಕೊಂಡು ಅದನ್ನ ಅರಿತುಕೊಂಡಾಗ ಆ ಅರಿವೇ ನಮಗ ಅದು ಆತ್ಮಜ್ಞಾನ ಆಗ್ತೈತಮ್ಮ. ನಾವೀಗ ಏನಾದ್ರೂ ಪಂಚೇಂದ್ರ ಮೂಲಕ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಕಾಣೋದು ಇದು ಒಂದು ವಸ್ತುವಿನ ಮೂಲಕ ಅಥವಾ ಒಂದು ಪ್ರಕೃತಿಯ ಸ್ವಭಾವ. ಆದ್ರೆ ಈ ಆತ್ಮನನ್ನ ನಮಗೆ ಕಾಣ್ಬೇಕಂದ್ರೆ ಕಾಣಿಸೋ ಅವನಿಗೆ ರೂಪ, ಸ್ಪರ್ಶ, ಗುಣ ಯಾವ್ದು ಇಲ್ಲ. ರಸ, ಗಂಧ ಯಾವ್ದು ಇರೋದಿಲ್ಲ. ಮತ್ತೆ ಅವನು ಬದಲಾವಣೆ ಆಗದೆ ಇರುವಂತವನು ಆತ್ಮ. ದೇಹ ಆದ್ರೆ ಬದಲಾವಣೆ ಹೊಂದ್ತಾ ಇರ್ತೈತಿ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದೈತಿ. ಹೀಗಾಗಿ ಅದು ಪ್ರಕೃತಿಯ ಒಂದು ನಿಯಮ. ಇದು ನಮ್ದು ದೇಹ ಬದಲಾವಣೆ ಆಗ್ಬೇಕಾದ್ರೆ ಆತ್ಮನಲ್ಲಿ ಬದಲಾವಣೆ ಇಲ್ಲ. ದೇಹ, ಬುದ್ಧಿ, ಮನಸ್ಸು ನಾನು ಅಂತ ತಿಳ್ಕೊಂಡಾಗ ಇದನ್ನ ನಾವು ವಿಚಾರ ಮಾಡ್ಬೇಕು. ವಿಚಾರ ಮಾಡಿದಾಗ ಅಲ್ಲಿ ನಮ್ಗ ನಾನು ಆತ್ಮ ಅಂತ ನಾವು ತಿಳ್ಕೊಂಡಾಗ ಈ ಒಂದು ತಿಳುವಳಿಕೆ ಅರಿವೇ ನಮ್ಗೆ ಈ ಜ್ಞಾನ ಆಗ್ತತಿ. ಆಮೇಲೆ ಅಲ್ಲಿ ನಾನು ಯಾರು ಅಂತ ತಿಳ್ಕೊಬೇಕಾಗ್ತೈತಮ್ಮ. ನಾನು ಯಾರು ಅಂತ ತಿಳ್ಕೊಂಡಾಗ ಅಲ್ಲಿ ನಾನು ಅನ್ನೋ ಒಂದು ಶಬ್ದ ಏನ್ ಬಂದಿದೆ ಆ ಶಬ್ದನೇ ಅದು ಒಂದು ಜ್ಞಾನ, ಅದೇ ಆತ್ಮ. ಈಗ ನಾನು ಹುಟ್ಟಿದೆ, ಬೆಳೆದೆ, ಮನಸ್ಸು, ಬುದ್ಧಿ, ದೇಹ ಬೆಳೀತು. ಈಗ ನಾನು ಎಲ್ಲಿ ವಾಸ ಮಾಡ್ತಾ ಇದ್ದೀನಿ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಾನು ಬಂದೆ. ಎಲ್ಲದಕ್ಕೂ ನಾನು ಅಂತ ಏನು ಉಪಯೋಗ ಮಾಡ್ತೀನಿ, ಈ ದೇಹದಿಂದ ನಾನು ಅನ್ನೋ ಒಂದು ಈ ಶಬ್ದ ಬೇರೆ ಆಗ್ತೈತಿ. ಆದ್ರಿಂದ ಅದು ನಾನು ಅನ್ನೋದೇ ಆತ್ಮ ಅಂತ. ಸರಿನಮ್ಮ? ಇದೆ ಅಂದ್ರೆ ಇದಕ್ಕೆ ಸೂಕ್ತವಾಗಿ ನೀವು ಹೇಳಿದ್ರಿ. ಮತ್ತೆ ಇನ್ನು ಎಕ್ಸ್ಟ್ರಾನು ಬೇರೆ ಇಲ್ಲ ಹೇಳಿದ್ರೆ, ನಿರಾಭಾಸ ಅಂತ ಅಂದ್ರೆ ಯಾವ್ದಕ್ಕೂ ಇಲ್ಲಿ ಗ್ರಹಿಕೆಗೆ ಮೀರಿದ್ದು ಅಂತ. ಮೀರಿದ್ದು ಪ್ರಪಂಚದಲ್ಲಿ ನೋಡುವಂತಹದ್ದು ಏನು ನೀವು ಹೇಳಿದ್ರೆ 5 ವಿಷಯಗಳು ಏನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವುಗಳಿದ್ದ ಯಾವುದಕ್ಕೆ ಇರುತ್ತೋ ಅಂತಹದ್ದು ನಮ್ಮ ಗ್ರಹಿಕೆಗೆ ಬರುವಂತಹದ್ದು, ಇಂದ್ರಿಯಗಳಿಗೆ ಗ್ರಹಿಸಲು ಸಾಧ್ಯವಾಗಿರುವಂತಹದ್ದು. ಆದ್ರೆ ಆತ್ಮ ಅತಿ ಸೂಕ್ಷ್ಮವಾಗಿರೋದ್ರಿಂದ ಆತ್ಮನನ್ನ ಗ್ರಹಿಸುವುದಕ್ಕೆ ಈ ಯಾವ ಇಂದ್ರಿಯಗಳಿದ್ದಲೂ ಸಾಧ್ಯ ಇಲ್ಲ. ಅದಕ್ಕೆ ಅದು ಭಾಸವಾಗಲ್ಲ. ಇಂದ್ರಿಯಗಳಿಗೆ ಅಂದ್ರೆ ನಮ್ಮ ಪಂಚೇಂದ್ರಿಯಗಳಿಗೆ, ಮನಸ್ಸಿಗೆ ಅದು ಭಾಸವಾಗಲ್ಲ. ಇವುಗಳಿಗೆ ಚೈತನ್ಯವನ್ನು ಕೊಡುವಂತಹದ್ದು ಆತ್ಮನಾಗಿದೆಯೇ ಹೊರತು ಇವುಗಳಿಗೆ ಗ್ರಹಿಕೆಗೆ ಅದು ಸಿಗಲ್ಲ.
ನನ್ನ ಇಂದ್ರಿಯಗಳಿಗೆ ಏನೇನಾಗುತ್ತೋ ಅದನ್ನ ತಿಳ್ಕೊಳ್ಳುವಂತಹ ಅರಿವು ಏನಿದೆ ಅದು ಆತ್ಮನೇ ಹೊರತು ಆತ್ಮನನ್ನು ಈ ಎಲ್ಲ ಸ್ಥೂಲವಾದಂತಹದ್ದು ಈ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಇಂದ್ರಿಯಗಳಾಗ್ಲಿ ಮನಸ್ಸೇ ಆಗಲಿ ಅದಕ್ಕೆ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಇದು ಜ್ಞಾನಪೂರ್ವಕವಾಗಿ ನಾವು ಅಪರೋಕ್ಷಾನುಭೂತಿ ಆತ್ಮನನ್ನ ತಿಳ್ಕೊಳ್ಬೇಕಾಗಿರೋದು. ನಾವು ಅದೇನಾದ್ರೂ ಗ್ರಹಿಕೆಗೆ ಎಟುಕುವಂತಹದ್ದೇ ಆಗಿದ್ದಿದ್ರೆ ನಾವು ಡೈರೆಕ್ಟ್ ಆಗಿ ನೋಡಬಹುದಿತ್ತು ಅಲ್ವಾ. ಅದು ಸಾಧ್ಯವಿಲ್ಲದೆ ಇರೋದ್ರಿಂದ ಈ ಅಪರೋಕ್ಷಾನುಭೂತಿ ಎನ್ನುವ ಗ್ರಂಥವನ್ನ ಬರೆದು ಯಾವ ರೀತಿಯಲ್ಲಿ ನಾವು ತಿಳ್ಕೊಳ್ಬಹುದು ಅಂತಂದ್ಬಿಟ್ಟು ಶಂಕರಾಚಾರ್ಯರು ತಿಳಿಸಿದ್ದಾರೆ. ಇದನ್ನ ಪ್ರತ್ಯಕ್ಷವಾಗಿ ನೋಡೋಕೆ ಸಾಧ್ಯ ಇಲ್ಲ, ಪರೋಕ್ಷವಾಗಿಯೂ ಸಹ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಅಪರೋಕ್ಷವಾಗಿ ಅಂದ್ರೆ ಜ್ಞಾನಪೂರ್ವಕವಾಗಿ ನಾನು ಯಾರು, ನಾನು ಚೈತನ್ಯ ಸ್ವರೂಪಿ, ಅರಿವಿನ ಸ್ವರೂಪಿ ಅಂತ ತಿಳ್ಕೊಳ್ಬೇಕು. ಎಲ್ಲದಕ್ಕೂ ಸಹ ನನ್ನಿಂದ ಚೈತನ್ಯ ಬರೋದು ಅನ್ನೋದು ನನಗೆ ಗೊತ್ತಾಗ್ಬೇಕು. ಲಕ್ಷ್ಮಿಯವರಿಗೆ ಇವಾಗ ನಿರಾಮಯ ಮತ್ತೆ ನಿರಾಭಾಸ ಇವಾಗ ಇವರಿಬ್ರು ಹೇಳಿದ್ರು. ನಿಮಗೆ ಇವಾಗ ಗೊತ್ತಾಗಿರ್ಬೇಕಲ್ವಾ. ನಿರಾಮಯ ಅಂತಂದ್ರೆ ಏನ್ ಹೇಳಿ? ನಿರಾಮಯ ಅಂತಂದ್ರೆ ರೋಗ ಮುಕ್ತ ಅಮ್ಮ. ಯಾವ್ದಾರ ನಮ್ದು ಈಗ ಅಮ್ಮ ಹೇಳ್ದಂಗ ನಮ್ದು ಈ ದೇಹಕ್ ರೋಗ ಬರ್ಬೋದ್ರಿ, ಮನಸ್ಸಿಗೆ ರೋಗ ಬರ್ಬೋದು, ಅಥವಾ ಬುದ್ಧಿಗೆ ಒಂದೊಮ್ಮೆ ರೋಗ ಬರ್ಬೋದು. ಆದ್ರೆ ಯಾವುದೇ ರೀತಿ ಆತ್ಮಕ್ ಯಾವ್ದು ರೋಗ ಇಲ್ಲ ಅಮ್ಮ. ನಿರಾಭಾಸ ಅಂತಂದ್ ಹೇಳಿದ್ರ ಅವರು ಯಾವ್ದು ನಾವು ಏನೋ ಹೇಳಿದ್ರುನು ಅದು ಆ ಆತ್ಮಕ್ ಮುಟ್ಟಂಗಿಲ್ಲ ರೀ, ಆತರ ಅಂತ ಹೇಳಿ ಹಂಗ ಅನಸ್ತಮ್ಮ ನನಗ. ನಿರಾಭಾಸ ಅಂತಂದ್ರೆ ನಮ್ಮ ಇಂದ್ರಿಯಗಳಿಗೆ ಗ್ರಹಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹೌದ್ರಿ ಹೌದು. ಕಣ್ಣು ಕಿವಿ ಮೂಗು ಬಾಯಿಯಿಂದ ನಾವೇನ್ ಕೇಳ್ತೇವಲ್ರಿ, ಅದ್ರಕ್ಕಿಂತ ಹೆಚ್ಚಿದ್ ಮೀರಿದ್ದು ಆತ್ಮ ಅಂತ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಮುಂದಿನದನ್ನ ನಿರ್ವಿಕಲ್ಪ ಅಂತ ಹೇಳಿದ್ರೆ ಕಲ್ಪನೆಗೂ ಸಾಧ್ಯ ಇಲ್ಲ ರೀ. ನಿರ್ವಿಕಲ್ಪ ಅಂತ ಹೇಳಿದ್ರೆ ನಮ್ ಕಲ್ಪನೆ ಮಾಡಕ್ಕೂ ಸಾಧ್ಯ ಇಲ್ಲ ರೀ. ಪರ್ಯಾಯಗಳಿಂದ ಮುಕ್ತ ಅಂತ ಹೇಳ್ಕೊಟ್ಟಾರ್ರಿ. ಎಲ್ಲದಕ್ಕಿಂತ ಮೀರಿದ್ರಿ ಈ ತರ ಇರ್ತೈತಿ. ಈಗ ನಾವ್ ಒಬ್ರದ್ ಯಾರ್ದೋ ಒಂದ್ ನಾವ್ ಏನೋ ಒಂದ್ ಈ ತರ ಹಿಂಗ ಉದ್ದನ್ ಕೂದ್ಲ, ತೆಳ್ಳಗ ಬೆಳ್ಳಗ ಅಂತ ಹೇಳಿ ಒಂದ್ ಕಲ್ಪನೆ ಬರ್ತೈತಮ್ಮ. ಆದ್ರ ಆತ್ಮದ ಬಗ್ಗೆ ನೀವ್ ಏನ ಹೇಳಿದ್ರು ಕಲ್ಪನೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ರೀ. ಅದು ಅವ್ರವ್ರದ್ದು ಹೆಂಗಂತ ಹೇಳಿದ್ರೆ ನಾವೀಗ ಹೇಳ್ತೇವ್ರಿ ಎಲ್ಲಾರ್ದು ಎಲ್ಲಾರು ಒಂದ ನಾವೆಲ್ಲಾ ಪ್ರತಿಯೊಬ್ರು ಒಂದ, ಎಲ್ಲರಲ್ಲೂ ಇರೋದು ಒಂದ ಆತ್ಮ ಅಂತ ಹೇಳಿ ಒಂದ ಶಕ್ತಿ ಅಂತ ಹೇಳಿ ಹೇಳ್ತೇವಮ್ಮ. ಆದ್ರೆ ಅದನ್ನ ನಮ್ ಕಲ್ಪನೆ ಮಾಡ್ಕೊಳಕ್ ಆಗಂಗಿಲ್ಲ ರೀ. ಏನಂದ್ರು ನಾವೆಲ್ಲ ಒಂದ ಈ ದೇಹ ಮನಸ್ಸು ಬುದ್ಧಿ ಅನ್ನೋದು ಬೇರೆ ಬೇರೆ ಇರ್ಬೋದು, ಆದ್ರೆ ನಮ್ದು ಆತ್ಮಶಕ್ತಿ ಎಲ್ಲರಿಗೂ ಒಂದೈತಿ ಅಂತಂದ್ರೆ ಕೇಳ್ತೇವಿ ಅಮ್ಮ. ಆದ್ರೆ ನಮಗ್ ಈಗೂನು ಇನ್ನು ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನಿರ್ವಿಕಲ್ಪ, ಕಲ್ಪನೆಗೂ ಮೀರಿರದ್ರಿ ಆತ್ಮ ಅಂತ ಹೇಳಿ ನಂಗ ಹಂಗ ಅನಸ್ತಮ್ಮ. ಕರೆಕ್ಟ್. ಅಂದ್ರೆ ನಿರ್ವಿಕಲ್ಪ ಅಂತಂದ್ರೆ ನೀವ್ ಹೇಳ್ದಾಗೆ ಕಲ್ಪನೆಗಳಿಗೆ ಮೀರಿದ್ದು. ಕಲ್ಪನೆಗಳು ಯಾವಾಗ್ಲೂ ಆಲೋಚನೆಗಳ ಮುಖಾಂತರ ಬರುವಂತಹದ್ದು ಅಲ್ವಾ. ಆ ನಿರ್ವಿಕಲ್ಪ ಅಂದ್ರೆ ಆಲೋಚನೆಗಳು ಇಲ್ಲದೆ ಇರುವಂತಹದ್ದು. ಈ ದೇಹ ಮನಸ್ಸು ಬುದ್ಧಿಯ ಒಂದು ಭಾವದಲ್ಲಿ ಇದ್ದಾಗ ನಮ್ಗೆ ನಮ್ಮ ಮನಸ್ಸು ಯೋಚನೆಗಳನ್ನ ಮಾಡುತ್ತೆ. ಅಂದ್ರೆ ಬುದ್ಧಿ ಯೋಚನೆಗಳು ಮತ್ತೆ ಮನಸ್ಸು ಸಹ ಅದರಲ್ಲಿ ಸೇರಿರುತ್ತೆ. ಇವುಗಳಿಗೆ ಕಲ್ಪನಾ ಶಕ್ತಿ ಅನ್ನೋದು ಇದೆ. ಇವಾಗ ಉದಾಹರಣೆಗೆ ನಾವು ತೆಗೆದುಕೊಳ್ಳೋಣ, ನಾನು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಬಂದೆ, ನೀವೆಲ್ಲೋ ಟೂರ್ ಹೋಗಿದ್ರಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತೀರಾ ಅಲ್ವಾ. ಅಂದ್ರೆ ನೀವು ಇವಾಗ ನಿಮ್ಮ
ಅಲ್ಲಿ ಇದೆಲ್ಲ ಕಲ್ಪನೆ ಮಾಡ್ಕೊಂಡು ಹೇಳ್ತೀರಾ. ಹೋದೆ ಬಂದೆ ಅಂತ ಅಂದ್ರೆ ನಾನು ಹೋದೆ ಅಂತಂದ್ರೆ ನನ್ನ ದೇಹ ಹೋಯ್ತು ಹೌದು, ಅಂದ್ಬಿಟ್ಟು ಮನಸ್ಸು ಹೊತ್ತು. ಅಂತ ಹೌದ್ರಿ, ಹೌದು, ಹೇಳ್ತೀರಾ ಅಲ್ವಾ. ಹೌದು, ಅಲ್ಲಿ ಹೌದು. ಹಾಗಾಯ್ತು ಹೀಗಾಯ್ತು ಅನ್ನೋದು ಎಲ್ಲಾನು. ಆದ್ರೆ ನಾನು ಅನ್ನೋದು ಮಾತ್ರ ಅದು ಬದಲಾವಣೆ ಆಗ್ಲಿಲ್ಲ. ನಾನು ಆ ಊರ್ಗ್ ಹೋಗಿದ್ದೆ, ಈ ಊರ್ಗ್ ಹೋಗಿದ್ದೆ, ಬಂದೆ, ನಾನು ಅಲ್ಲಿ ಏನೇನೋ ಕೆಲಸ ಮಾಡ್ದೆ ಅಂತಂದ್ರೆ ಅವೆಲ್ಲ ಬದಲಾವಣೆ ಆಗ್ತಾ ಇದೆ. ಅದೆಲ್ಲ ಏನು, ಹೌದು, ಈ ದೇಹ ಮನಸ್ಸಿನ ಮತ್ತು ಬುದ್ಧಿಯ ಒಂದು ಚಟುವಟಿಕೆಗಳು ಅಲ್ವಾ. ಹೋಗೋದು ಹೌದು, ಬರೋದು ಮತ್ತೆ ಅಲ್ಲೇನೋ ಕೆಲಸ ಮಾಡೋದು ಎಲ್ಲನೂ. ಆದ್ರೆ ಹೌದು. ನಾನು ಅನ್ನೋದು ಯಾವ ಚಟುವಟಿಕೆಯನ್ನು ಮಾಡಿರಲ್ಲ, ಮತ್ತೆ ಅದು ಏನು ಮಾಡಿರಲ್ಲ. ಅದು ಕಲ್ಪನೆಗಳಿಗೆ ಅಂದ್ರೆ ಯೋಚನೆಗಳಿಗೆ ಮೀರಿದ್ದು. ಹೌನ್ರಿ. ಅಲ್ಲಿ ಕಲ್ಪನೆಗಳು ಇಲ್ಲ. ಅಂದ್ರೆ ಕಲ್ಪನೆಗಳು ಯಾವಾಗ್ಲೂ ಸಹ ಯೋಚನೆಗಳ ಮುಖಾಂತರ ಆಗುವಂತಹದ್ದು. ಅದನ್ನ ಮೀರಿದ್ದು. ಇವಾಗ ನಿರ್ವಿಕಲ್ಪ ಸಮಾಧಿ ಅಂತ ಅಂದ್ರೆ ಏನು, ನಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಇಲ್ಲದೆ ಇರುವಂತಹ ಸ್ಥಿತಿನೇ ನಿರ್ವಿಕಲ್ಪ ಸಮಾಧಿ. ಆ ರೀತಿಯಲ್ಲಿ ಎಲ್ಲಿ ವಿಚಾರಗಳು ಬರುತ್ತೆ ಅಂತಂದ್ರೆ ನಾನು ದೇಹ ಮನಸ್ಸು ಬುದ್ಧಿ ಅಂದಾಗ, ಅದು ಇಲ್ಲದಾಗ ಯಾವ ಯೋಚನೆನೂ ಇಲ್ಲ. ಅಲ್ಲಿ ಏನಿರುತ್ತೆ, ಬರೀ ಆತ್ಮನೇ ಇರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ವಾ ವಿಜಯಲಕ್ಷ್ಮಿ ಅವ್ರಿಗೆ, ಇಂದ್ರಮ್ಮ ಅವ್ರಿಗೆ? ಹಾ ಮೇಡಮ್, ಗೊತ್ತಾಯ್ತು. ಇಲ್ಲಿ ಅದು ಸೇರ್ಕೊಂಡು ಬಂತು. ಅಹಂ ಅಹಂ ಅಂತ ಹೇಳುತ್ತೆ. ನಾನು ನಾನು ಅಂತ. ಅದ್ ನಾನ್ ಮಾತ್ರ ಬದಲಾವಣೆ ಆಗಲ್ಲ. ಬೇರೆ ಎಲ್ಲ ನಾನು ಹೋದೆ ಬಂದೆ ಕೂತ್ಕೊಂಡೆ ಊಟ ಮಾಡ್ದೆ ಅದು ಎಲ್ಲವೂ ಬದಲಾವಣೆ ಆಗುತ್ತೆ. ಆದ್ರೆ ನಾನು 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 ಅನ್ನೋದು ಯಾವಾಗ್ಲೂ ಬದಲಾವಣೆ ಆಗಲ್ಲ. ಅದು ನಾನು. ಆದ್ರೆ ನಾನು ಅನ್ನೋದನ್ನ ತೋರ್ಸಕ್ಕಾಗತ್ತಾ? ಇಲ್ಲ. ನಾನನ್ನ ತೋರ್ಸಕ್ಕೆ ಆಗಲ್ಲ. ನಾವು ಅರ್ತ್ಕೋಬೇಕು. ಜ್ಞಾನಪೂರ್ವಕವಾಗಿ ತಿಳ್ಕೊಳ್ಬೇಕಾಗತ್ತೆ. ನಾವು ಅದನ್ನೇನ್ ಮಾಡ್ತೀವಿ, ನನ್ ದೇಹ ಹೋಯ್ತು, ನನ್ ಮನಸ್ಸು ಹೀಗೆ ಆಲೋಚನೆ ಮಾಡ್ತು ಅಂತ ಅದಕ್ಕೆ ಆರೋಪ ಮಾಡ್ಬಿಟ್ಟು ನಾವು ತಪ್ಪು ತಿಳುವಳಿಕೆಯಿಂದ ನಾವು ಈ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೀವಿ. ಈಗ ಅದನ್ನ ತೆಗೆಯುವ ಕೆಲ್ಸನ ಭಗವತ್ಪಾದರು ಮಾಡ್ತಾ ಇದ್ದಾರೆ. ಮತ್ತೆ ಇಂದ್ರಮ್ಮ ಅವರೇ, ಸರ್ವವ್ಯಾಪಿ ಅನ್ನೋದನ್ನ ಹೇಳಿ. ಹಾ ಮೇಡಮ್. ಹೇಗೆ ಆತ್ಮ ಸರ್ವವ್ಯಾಪಿ? ಸರ್ವವ್ಯಾಪಿ ಅಂದ್ರೆ ಆತ್ಮ ನಾವು ಎಲ್ಲರಲ್ಲೂ ಇದೆ. ಒಂದೇ ಆತ್ಮನ ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲಾ ಇದ್ರಲ್ಲಿ ಆತ್ಮ ಇದೆ ಅಂತ ಹೇಳ್ತೀವಿ. ಸರ್ವವ್ಯಾಪಿ ಅವನು ಯಾವುದ್ರಲ್ಲಿ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಅಂದ್ರೆ ಸರ್ವವ್ಯಾಪಿ ಅಂತಂದ್ರೆ ನಮ್ಮ ತಿಳುವಳಿಕೆಗೆ ಬಂದಿರುತ್ತಾಗಂತೆ ಎಲ್ಲರನ್ನು ನಾವು ನಾನು 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 ಅಂತಾನೆ ನಾವು ಉಪಯೋಗಿಸ್ತೀವಿ. ಯಾವ ದೇಶದಲ್ಲಾಗ್ಲಿ ಯಾವ ಕಾಲದಲ್ಲಾಗ್ಲಿ ಎಲ್ಲಾದ್ರೂ ಕೂಡ ನಾನು ಅಂತ ಉಪಯೋಗಿಸ್ತೀವಿ. ಆದ್ರೆ ಅದು ನಾನು ಅನ್ನೋದು ನನ್ನ ಒಳಗಿದೆ. ಅದು ಒಂದು ದೈಹಿಕವಾಗಿ ಅಥವಾ ಒಂದು ಪ್ರಾಪಂಚಿಕ ರೂಪದಲ್ಲಾಗ್ಲಿ ಎಲ್ಲಾ ಬದಲಾವಣೆ ಆಗ್ತಿದೆ. ಅದು ನಾನಲ್ಲ ಅಂತ ಅರಿವಿನ ನಾವು ತಿಳ್ಕೊಳ್ತಕ್ಕಂತಹದೇ ಆತ್ಮಜ್ಞಾನ ಆಗಿದೆ. ಇದು ಸರ್ವವ್ಯಾಪಿ ಅಂತಂದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಬ್ರಹ್ಮಾಂಡದಲ್ಲಿರೋ ಎಲ್ಲಾ ವಸ್ತು ಚೈತನ್ಯವಾಗಿ ಇರ್ಬೋದು, ಅಚೈತನ್ಯವಾಗಿ ಇರ್ಬೋದು, ಎಲ್ಲದರಲ್ಲಿ ಕೂಡ ವಾಸ್ತವಿಕವಾಗಿ ಆತ್ಮ ಇದೆ ಅಂತ ಹೇಳಿ ವಿವರಣೆಗೆ ನಾವು ಒಳಗಾಗಿದ್ದೀವಿ. ಆದ್ರೆ ಅದನ್ನ ಒಪ್ಕೊಂಡು ಅದನ್ನ ಅಪ್ಕೊಳಕ್ ಇನ್ನೂ ಆಗ್ತಾ ಇಲ್ಲ. ಬಟ್ ಆತ್ಮ ಅನ್ನೋದು ಸರ್ವವ್ಯಾಪಿ. ಎಲ್ಲಾ ಇದ್ರಲ್ಲೂ ಕೂಡ ಆತ್ಮ ಇದೆ. ಎಲ್ಲರಲ್ಲೂ ಆತ್ಮ ಇದೆ ಅಂತಂದಾಗ ನನ್ನಲ್ಲೂ ಕೂಡ ಆತ್ಮ ಇದೆ. ಆ ಆತ್ಮನೇ ಪ್ರತಿಯೊಬ್ಬರಲ್ಲೂ ಇದೆ ಸರ್ವವ್ಯಾಪಿ, ಎಲ್ಲಾ ಕಡೆ ಇದೆ ಅಂತಕ್ಕಂಥದ್ದನ್ನ ನಾವು ಇನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಅನ್ಸುತ್ತೆ ಮೇಡಮ್ ನನ್ಗೆ. ಮತ್ತೆ ಇನ್ನ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಉದಾಹರಣೆಯಾಗಿ ನಾವು ಒಂದು ಪ್ರಾಣಿಗಳ ಒಂದು ಅವಸ್ಥೆ ಒಳಗೆ ಅವುಗಳೇ ಆದಂತಹ ಒಂದು ಚಲನವಲನಗಳಾಗಿರ್ಬಹುದು, ನೋಟ ಆಗಿರ್ಬೋದು, ದೃಶ್ಯ, ರಸ, ಸ್ಪರ್ಶ, ಅವಕ್ಕೆ ಸ್ಪರ್ಶ ಜ್ಞಾನ ಇಲ್ದಿದ್ರು ಕೂಡ ಅದರಲ್ಲಿ ಆತ್ಮ ಇದೆ, ಚೈತನ್ಯ ಅನ್ನೋದು ಅದರಲ್ಲಿ ಇದೆ ಅಂತ ಹೇಳಿ ನಾವು ಒಪ್ಕೊಳ್ತೀವಿ. ಇನ್ನು ಎಲ್ಲ ಇದ್ರೊಳಗೆ ಸೂರ್ಯನಲ್ಲೇ ಆಗ್ಲಿ, ಚಂದ್ರನಲ್ಲಾಗ್ಲಿ, ಆಕಾಶದಲ್ಲಾಗ್ಲಿ, ವಸ್ತುಗಳಲ್ಲಾಗ್ಲಿ, ನನ್ನಲ್ಲಾಗ್ಲಿ, ಪ್ರಪಂಚದಲ್ಲಿ ಯಾವ ಒಂದು ಪ್ರಕೃತಿಯಲ್ಲಿ ಏನಿದೆ
ಅದೆಲ್ಲದರಲ್ಲೂ ಕೂಡ ಆತ್ಮನೇ ಅದು ಒಂದೇ ಆಗಿದೆ. ಅದು ಅಂತಂದ್ರೆ ದ್ವೈತ ಇಲ್ಲ ಇಲ್ಲಿ, ಅದ್ವೈತದ ರೂಪದಲ್ಲೇ ನಾವು ನೋಡ್ಬೇಕಾಗ್ತದೆ. ನಾನು ಆ ಒಂದು ಆತ್ಮವನ್ನು ಸರ್ವವ್ಯಾಪಿ ಅಂತ ಅರ್ಥೈಸ್ಕೊಂಡಿದೀನಿ ಅನ್ನೋದಕ್ಕೆ ಒಂದು ಸಾಕ್ಷಿ ರೂಪದಲ್ಲಿ ಹಾಗೆ ನಾವು ಒಪ್ಕೋಬೇಕಾಗ್ತದೆ. ಅದು ಸರ್ವವ್ಯಾಪಿನೇ ಭಗವಂತ, ಎಲ್ಲಾ ಕಡೆನೂ ಇದ್ದಾನೆ ಭಗವಂತ, ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ, ಎಲ್ಲರೊಳಗೂ ಇದ್ದಾನೆ, ಮೇಲು ಕೆಳಗು ಸುತ್ತ ಮುತ್ತ ಎಲ್ಲ ಕಡೆನೂ ಭಗವಂತ ಇದ್ದಾನೆ ಎಂದಾಗ ಆತ್ಮ ಒಂದೇ. ಆತ್ಮನೇ ಭಗವಂತ, ಭಗವಂತನೇ ಚೈತನ್ಯ ರೂಪಿ, ಎಲ್ಲರಲ್ಲೂ ಇರ್ತಕ್ಕಂತಹ ಚೈತನ್ಯ ರೂಪಿಯೇ ಆತ್ಮ ಅನ್ನೋದು ನನ್ನ ಒಂದು ಇದು. ವಿಜಯಲಕ್ಷ್ಮಿ ಅವರು ಏನಾದ್ರು ವಿವರಣೆ ಕೊಡ್ತೀರಾ? ಇದಕ್ಕೊಂದು ಉದಾಹರಣೆ ಕೊಡ್ಬೇಕಂದ್ರಮ್ಮ, ಈಗ ಅದು ಆಕಾಶ ಪೂರ ಸರ್ವವ್ಯಾಪಿನೇ ಆತ್ಮ. ಅದು ಆಕಾಶಕ್ಕೆ ಒಂದು ಉದಾಹರಣೆ ತಗೊಂಡ್ರೆ, ಈಗ ಮಡಿಕೆ ಇರುತ್ತೆ, ಆ ಮಡಿಕೆ ಒಳಗೆ ಆಕಾಶ ಇರುತ್ತೆ. ಅದು ಮಡಿಕೆ ಎಲ್ಲ ಅದು ಪೀಸ್ ಆದ್ರೂ ಸಹಿತ ಒಡೆದ್ರು ಅದ್ರಲ್ಲೆಲ್ಲ ಆಕಾಶಕ್ಕೆ ಅದಕ್ಕೆ ಏನೂ ಆಗೋದಿಲ್ಲ. ಹಾಗೆ ಆ ಸರ್ವ ವ್ಯಾಪಿಯಾಗಿರ್ತಕ್ಕಂಥ ಆತ್ಮನಿಗೆ ಏನು ಆಗೋದಿಲ್ಲ, ಆ ಮಡಿಕೆ ಒಡಿಬಹುದು. ಹಾಗೆ ಆಕಾಶ ಎಲ್ಲಾ ಕಡೆಯಲ್ಲೂ ಇರುತ್ತೆ ಇಲ್ಲ, ಅದೇ ರೀತಿ ಸರ್ವವ್ಯಾಪಿಯಾಗಿದ್ದಾನೆ ಅಂತ ಹೇಳ್ಬೋದಮ್ಮ. ಮತ್ತೇನು ಇದು ಒಂದು ಉದಾಹರಣೆ, ತುಂಬಾ ಒಳ್ಳೆಯ ಉದಾಹರಣೆ. ಅದು ಹೇಗೆಂದ್ರೆ, ಇವಾಗ ನನ್ನ ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ಅಂದ್ರೆ ಮಡಿಕೆ ಒಳಗಡೆ ಒಂದು ಅವಕಾಶ ಇದೆ, ಹಾಗೆ ನಿಮ್ಮ ದೇಹದಲ್ಲೂ ಆತ್ಮ ಇದ್ದಾನೆ ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ. ಇನ್ನೊಂದ್ ಮಡಿಕೆ ಅದ್ರಲ್ಲಿ ಇರೋದು ಬೇರೆ ಬೇರೆ ಅಂತ ಅಂದ್ಬಿಟ್ಟು, ಅದು ಹಾಗಲ್ಲ. ಹೇಗೆ ಎಲ್ಲ ಕಡೆನೂ ಆತ್ಮ ಅನ್ನೋದು ಇದೆ, ಈ ದೇಹದ ಒಳಗಡೆ ಹೊರಗಡೆ ಅನ್ನೋದು ಏನಿಲ್ಲ. ಇದು ನಮ್ಗೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿರುವುದು ಮಾತ್ರ ಏನು ಅಂತಂದ್ರೆ ಆತ್ಮ ಒಂದೇ ಇರೋದು, ಎಲ್ಲ ಕಡೆನೂ ಇರೋದು ಆತ್ಮವೇ ಹೀಗೆ ಕಾಣಿಸ್ಕೊಳ್ತಾ ಇದೆ ಅಂತಂದ್ಬಿಟ್ಟು ಒಂದು ಥಿಯರಿ ಹೇಳೋದು. ಆಮೇಲೆ ಇನ್ನ ಉಪನಿಷತ್ತುಗಳಲ್ಲೂ ಹಲವಾರು ಉಪನಿಷತ್ತುಗಳಲ್ಲೂ ಸಹ ಹೇಳೋದು ಏನು ಅಂದ್ರೆ, ಒಳಗಿರೋದು ಹೊರಗಡೆ ಇರೋದು ಎಲ್ಲವೂ ಸಹ ಆತ್ಮವೇ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ನಾವೆಲ್ಲ ನೋಡ್ತಾ ಇರೋದು ಎಲ್ಲವೂ ಸಹ ಬ್ರಹ್ಮ ಸ್ವರೂಪವೇ ಅಂತ. ಹಾಗೆ ವ್ಯಾಪಿಸಿಕೊಂಡಿರೋದು ಅಂತಂದ್ರೆ ಯಾವುದರದು ಒಳಗಡೆ ಇದು ವ್ಯಾಪಿಸಿಕೊಂಡಿದೆ ಅಂತ ಅಂದ್ರೆ ಯಾವ ರೀತಿಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಹೇಗೆ ನೀರು ಅಲೆ ನೊರೆ ಗುಳ್ಳೆಗಳಲ್ಲಿ ಇದೆಯೋ ಅಂದ್ರೆ ಅದೇ ಕಾಣಿಸ್ಕೊಳ್ತಾ ಇರೋದು, ಆದ್ರೆ ಅಲ್ಲಿ ವ್ಯಾಪಿಸಿದೆ ಅಂತ ನಾವು ಹೇಳುವಾಗ ಹೇಳ್ತೀವಿ ಅಷ್ಟೇ. ಅಲ್ಲಿರೋದೇನು ಬರೀ ನೀರೇನೆ, ಆ ರೀತಿಯಲ್ಲಿ ಅಲ್ಲಿರೋದು ಬರೀ ಬ್ರಹ್ಮವೇ, ಆತ್ಮವೇ ಇರೋದು. ಆದ್ರೆ ಇದೆಲ್ಲ ಹೀಗೆ ಬೇರೆ ಬೇರೆಯಾಗಿ ತೋರಿಕೆ ಇದೆಯಲ್ಲ, ಅದಕ್ಕೆ ಅಲ್ಲಿ ವ್ಯಾಪಿಸಿದೆ ಅನ್ನುವ ಒಂದು ಶಬ್ದವನ್ನ ಉಪಯೋಗಿಸ್ತೀವಿ. ಅಲ್ಲಿ ಇರೋದು ಬರೀ ಆತ್ಮ ಒಂದೇ. ಹೇಳ್ತಾರೆ, ನಾಹಂ ದೇಹಿನ ನಾಹಂ ದೇಹೋ ಅಂತ ಅಂದ್ರೆ ದೇಹವಲ್ಲದ್ದು. ವಿವರಣೆಯನ್ನ ಲಕ್ಷ್ಮಿಯವ್ರು ಹೇಳ್ತೀರಾ? ದೇಹ ಅಂತಂದ್ರೆ ಏನಂತ ಅದಕ್ಕೆ ಉದಾಹರಣೆಗಳನ್ನ ಕೊಟ್ಟು ಹೇಳ್ತೀರಾ? ಇದೆಲ್ಲ ಹಳೇದೇ, ಏನು ಹೊಸದೇನಿಲ್ಲ. ಕೇಳ್ಬೇಕು ಅನ್ನೋದೇನಿಲ್ಲ. ಹ್ಞೂನ್ರಿ. ದೇಹ ಅಂತಂದ್ ಹೇಳಿದ್ರ ನಮ್ ಪಂಚೇಂದ್ರಿಯಗಳು ಇರ್ತಾವಮ್ಮ. ಕಣ್ಣು, ಕಿವಿ, ಮೂಗು, ಬಾಯಿ, ಅಥವಾ ಈ ಮನಸ್ಸು, ಬುದ್ಧಿ, ಅಹಂಕಾರ ಅಂತಂದ್ ಹೇಳಿ ಇರ್ತೈತಲ್ರಿ. ಆತರ ಏನು ಇಲ್ಲ ಅಮ್ಮ ಆತ್ಮಕ್ಕ. ನಾಹಂ ದೇಹಿ ಅಂತಂದ್ ಹೇಳಿ ಯಾವುದೇ ಕಣ್ಣು, ಕಿವಿ, ಮೂಗು, ಬಾಯಿ, ರೂಪ, ರಸ, ಆಮೇಲೆ ಇದು ಮನಸ್ಸು, ಬುದ್ಧಿ, ಅಹಂಕಾರ ಅಂತಂದ್ ಹೇಳಿ ಏನು ಇಲ್ದೆ ಇರೋದನ್ನ ಒಂದ ಆತ್ಮ ಅಂತಂದ್ ಹೇಳಿ ನಂಗ ಹಂಗ ಅನಸ್ತವಮ್ಮ ನಾಹಂ ದೇಹಿ ಅಂದ್ರ.
ಅದೇ ದೇಹಿ ಅಂದ್ರೆ ಬೇರೆ. ದೇಹಿ ಅಂದ್ರೆ ದೇಹದಲ್ಲಿ ಇರುವಂತಹವನಾಗುತ್ತೆ. ಹೌದು ದೇಹೋ ಹೌದ್ರಿ ಅಂತ ಅಂದ್ರೆ ನಾನು ದೇಹ ಅಲ್ಲ. ದೇಹ, ಹೌದ್ರಿ ಹ್ಞೂನ್ರಿ ದೇಹಕ್ಕೆ ಅಂಗಾಂಗಗಳು ಇರುತ್ತೆ ಹ್ಞೂನ್ರಿ ಅಲ್ವಾ? ಇದಕ್ಕೆ ಆತರ ಹ್ಞೂನ್ರಿ ಅಂಗಾಂಗಗಳು ಏನು ಇಲ್ಲ. ಇವಾಗ ಹ್ಮ್ ಅಲೆಗೆ ಒಂದು ರೂಪ, ಆಕಾರ ಎಲ್ಲ ಇದೆ ಅಲ್ವಾ? ಅದಕ್ಕೆ ನಾಮನೂ ಹ್ಞೂನ್ರಿ ಇದೆ ಅಲೆಗೆ. ಆದ್ರೆ ಹ್ಞೂ ನೀರಿಗೆ ಏನು ಆತರ ಒಂದು ಆಕಾರ ಅವೆಲ್ಲ ಏನು ಇಲ್ಲ. ಹಾಗೆ ಅದು ಇಲ್ಲ ಸೂಕ್ಷ್ಮವಾದದ್ದು, ಅದರಿಂದನೇ ಮಾಡಿರೋದಾದ್ರೂ ಸಹ ಅವುಗಳಿಗೆ ಗುಣಗಳು ಬರುತ್ತೆ. ಅಂದ್ರೆ ಇವಾಗ ಮಣ್ಣಿನಲ್ಲಿ ಮಡಕೆ ಮಾಡ್ತಾರೆ. ಮಡಕೆಗೆ ಒಂದು ರೂಪ ಆಕಾರ ಬರುತ್ತೆ, ಅದ್ರಲ್ಲಿ ಇರೋದೇನು ಮಣ್ಣೇನೆ. ಆದ್ರೆ ಇದ್ರ ಉಪಯೋಗ ಬೇರೆ, ಇದಕ್ಕೆ ಬೇರೆ ಗುಣಗಳು ಬೇರೆ ಬರುತ್ತೆ. ಅದಕ್ಕೆ ಹ್ಞೂನ್ರಿ ಇದು ಹೊರಟು ಹೋಗುತ್ತೆ. ಮಡಕೆ ಬಡಿಯುತ್ತೆ, ಅಲೆನೂ ಅಷ್ಟೇ ಅದು ಹೋಗುತ್ತೆ. ಅಂದ್ರೆ ನೀರ್ ಏನು ಆಗಲ್ಲ, ಅಲೆ ಇರ್ಲಿ ಬಿಡ್ಲಿ ನೀರು ಇದ್ದೇ ಇರುತ್ತೆ. ಇದು ಮಡಕೆ ಹೊಡಿಲಿ ಬಿಡ್ಲಿ ಏನೇ ಆಗ್ಲಿ ಮಣ್ಣಿದ್ದೇ ಇರುತ್ತೆ, ಅದಕ್ಕೇನು ಆಗಲ್ಲ. ಹಾಗೆ ದೇಹಕ್ಕೆ ಎಲ್ಲ ಬದಲಾವಣೆಗಳು ಎಲ್ಲ ಇರುತ್ತೆ, ಮತ್ತೆ ಅಂಗಾಂಗಗಳು ಇರುತ್ತೆ. ಆದ್ರೆ ಆತ್ಮಕ್ಕೆ ಯಾವ ಒಂದು ಅಂಗಾಂಗಗಳು ಇಲ್ಲ. ಅದು ಮತ್ತೆ ಹುಟ್ಟು ಸಾವು ಅನ್ನೋದು ಸಹ ಇಲ್ಲ. ಮುಂದಿನ ಇದು ಕ್ವಶನ್ಸ್ ಹಾಕ್ಬೇಕಾ? ಇಲ್ಲಿರೋದೇ ತಗೊಳ್ಳೋಣವಾ? ಈ ಶ್ಲೋಕ ಮುಗಿಸ್ಬಿಡೋಣಲ್ಲ ಮೇಡಮ್? ನೆಕ್ಸ್ಟ್ ಅಲ್ಲ, ಅದ್ರಲ್ಲಿ ಕ್ವಶನ್ಸ್ ಇದನ್ನೇ ಕೊಟ್ಟಿರೋದು. ನೆಕ್ಸ್ಟ್ ನಿರ್ಗುಣ. ನಿರ್ಗುಣ ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ ಅಲ್ವಾ? ನೆಕ್ಸ್ಟ್ ಶ್ಲೋಕದಲ್ಲಿ ನಾಹಂ ದೇಹೋ, ಆಮೇಲೆ ಅಸದ್ರೂಪ. ಅಸದ್ರೂಪ ಅನ್ನೋದು ಈ ಶ್ಲೋಕ ಪ್ರಕಾರ. ಅಸದ್ರೂಪ ಅನ್ನೋದು ಸದ್ರೂಪ ಅಂದ್ರೆ ಏನು, ಅಸದ್ರೂಪ ಅಂದ್ರೆ ಏನು, ಅದನ್ನ ಯಾರು ವಿಜಯಲಕ್ಷ್ಮಿ ಹೇಳ್ತೀರಾ? ಅಸದ್ರೂಪ ಹತ್ರ ವಾಸ್ತವಿಕ ರೂಪ ಅಂದ್ರೆ ರೂಪ ಇಲ್ದೇ ಇರೋದು ಅಂತ. ಆತ್ಮನಿಗೆ ರೂಪ ಇಲ್ಲ. ಸರಿ, ಅವಾಸ್ತವಿಕ ಅನ್ನೋದರ್ಥ ಇವಾಗ ಅಸದ್ರೂಪ. ಸದ್ರೂಪ ಅಂತಂದ್ರೆ ಅದು ಆತ್ಮ. ಸತ್ ಅಂತಂದ್ರೆ ಅದು ಸತ್ಯ, ಯಾವಾಗ್ಲೂ ಅಸ್ತಿತ್ವ. ಅಸ್ತಿತ್ವ. ದೇಹ ಅನ್ನೋದು ಅಸತ್ ಅಲ್ವಾ? ಸತ್ ಅನ್ನೋದು ಆತ್ಮ. ಸತ್ ಅಂದ್ರೆ ಸತ್ ಅಂದ್ರ ಇರುವುದು ಅಂತ, ಇರುವಿಕೆ ಅಲ್ಲಮ್ಮ. ಸತ್ ಅಂದ್ರ ಸತ್ ಅಂದ್ರೆ ಅಸ್ತಿತ್ವ, ಇರೋದು, ಅಸ್ತಿತ್ವ ಇಲ್ದೇ ಇರೋದು. ಚಿತ್ ಅಂದ್ರೆ ಇರುವುದರ ಅರಿವು. ಈಗ ನಾನು ಇದ್ದೇನೆ ಅನ್ನುವ ಒಂದು ದೇಹ ಅನ್ನೋದು ಅಸತ್ ರೂಪ. ಅಸತ್. ಜ್ಞಾನ ಅನ್ನೋದು ಅಂತಂದ್ರೆ ಅದು ಆತ್ಮ. ಈಗ ನಾನು ಇದ್ದೇನೆ ಅನ್ನೋದು ಅಲ್ಲಿ ಇರುವಿಕೆ ಸತ್, ಇದ್ದೇನೆ ಅದು ಸದ್ರೂಪವಾಗಿರೋ ಅರಿವು. ಅದೇ ಅರಿವು ಅನ್ನೋದಕ್ಕೆ ನಾವು ಚಿತ್ ಅರಿವು ಚಿತ್ ಅಂತೇವೆ. ಈ ಸತ್ ಚಿತ್ ರೂಪವಾಗಿ ನಾನು ಇದ್ದೇನೆ ಅಂತ ಹೇಳಿ. ಸತ್ ಚಿತ್ ರೂಪ ಅಂದ್ರೆ ಆತ್ಮನೇ ಇರ್ತಕ್ಕಂಥವನ. ಈಗ ಸತ್ ಚಿತ್ ರೂಪವನ್ನು ನಾನು ಶಬ್ದದ ಮೇಲೆ ಮನಸ್ಸು ಮತ್ತ ಬುದ್ಧಿ ಅಂತ ಆರೋಪ ಮಾಡಿದ್ರೆ ಜೀವ ಅಂತ ಹೇಳ್ದಂಗ ಆಗ್ತೈತೆ. ಅದು ಅದಕ್ಕೆ ಆರೋಪ ಬಂದ್ರೆ ಜೀವ ಆಗ್ತೈತಿ. ದೇಹ ಮನಸ್ಸು ಬುದ್ಧಿ ಅಂತ ಆರೋಪ ಮಾಡಿದ್ರೆ ಇದು ಒಂದು ತಪ್ಪು ಕಲ್ಪನೆ ಆಗ್ಬೋದು. ಅದೇ ಒಂದು ತಪ್ಪು ಕಲ್ಪನೆಯಿಂದನೇ ಇವಾಗ ನಾವೆಲ್ಲ ಕಷ್ಟಪಡ್ತಾ ಇರೋದು. ಇದನ್ನೇ ಒಂದು ನೆನಪಿನಲ್ಲಿ ಇಟ್ಕೋಬೇಕಂದ್ರೆ ನಾವು ಈ ಅಪರೋಕ್ಷಾನುಭೂತಿ ಅನ್ನೋ ಗ್ರಂಥವನ್ನ ನಾವು ಮೇಲಿನ ಮೇಲೆ ಇದನ್ನ ನೆನಪು ಮಾಡ್ತಾ ಇರ್ಬೇಕು. ಅವಾಗ ನಾನು ಯಾರು ಅಂತ ತಿಳ್ಕೊಳ್ತಾ ಇರ್ಬೇಕು. ಅವಾಗ ಈ ಜ್ಞಾನ ನಮ್ಗ ಬರುತ್ತೆ ಅಂತ. ಈ ಸತ್ಯ ಏನು ಅನ್ನೋದು ನಮ್ಗೆ ತಿಳ್ಕೊತೇವಿ. ಅದೇ ನಾನು ಅಂತ ಹೇಳಿ ಅಮ್ಮ.
ಸರಿ ಸರಿ. ಇದನ್ನ ಅದೇ ಜ್ಞಾನದಿಂದ ನಾವು ತಿಳ್ಕೊಳ್ಬೇಕು. ತಿಳ್ಕೊಬೇಕು. ಎಲ್ಲ ಹೇಳೋದು ಇದನ್ನೇ ಅಂತ ಅಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳಿದೆ. ಮತ್ತೆ ನೀರು ಇದು ಹೇಳ್ತಾರೆ, ಮುಂದುವರಿಸಿ ಹೇಳ್ತಾರೆ, ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ ನಿತ್ಯ ಮುಕ್ತೋ ನಾಹಂ ದೇಹೋ ಹ್ಯಸದ್ರೂಪೋ ಜ್ಞಾನ ಮಿತ್ಯುಚ್ಯತೆ ಬುಧೈಹಿ. ನಿರ್ಗುಣ ಅಂದ್ರ 3 ಗುಣಗಳು ಇಲ್ಲದೆ ಇರೋನು ಅಂತ. ಸತ್ ಅದು ತಮೋಗುಣ, ರಜೋಗುಣ, ಆಮೇಲೆ ನೆಕ್ಸ್ಟ್ ಸಾತ್ವಿಕ. ಇವುಗಳ ಮಧ್ಯೆ ಗುಣಗಳು ಯಾವ್ದಕ್ಕೆ ಇರೋದು? ಬ್ಯಾಲೆನ್ಸ್. ತಮೋಗುಣ ಅಂದ್ರೆ ಅಜ್ಞಾನ, ಹೌದಮ್ಮ. ರಜೋಗುಣ ಅಂದ್ರೆ ಅದೇ ಈ 3 ಗುಣಗಳು ಇರೋದು ಯಾವ್ದಕ್ಕೆ? 3 ಗುಣಗಳು ಇಲ್ಲದೆ ಇರೋದು ಆತ್ಮನಿಗೆ ಅಂತ ಹೇಳಿದ್ರೆ, ಈ 3 ಗುಣಗಳು ಯಾವ್ದಕ್ಕಿದೆ? 3 ಗುಣಗಳು ಮನುಷ್ಯನಿಗೆ, ದೇಹಕ್ಕೆ. ಇವುಗಳನ್ನ ಆರೋಪ ಮಾಡಿದಾಗ ಏನಾಗ್ತದೆ? ದೇಹ ಮನಸ್ಸು ಬುದ್ಧಿಗೆ ಎಲ್ಲಾನು 3 ಗುಣ ಇದೆ. ಅಂದ್ರೆ ಪ್ರಕೃತಿಯಲ್ಲಿ 3 ಗುಣಗಳಿದೆ. ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಪ್ರಕೃತಿಗೆ ಸೇರಿರುವಂತಹದ್ದಲ್ವಾ? ಹೌದೌದು. ಅದಕ್ಕೆ ಇದೆ. ಆದ್ರೆ ಅದಕ್ಕೆ ಅಧಿಷ್ಠಾನವಾಗಿರುವಂತಹ ಆತ್ಮನಿಗೆ ಈ ಗುಣಗಳು ಇಲ್ಲ. ಅಂದ್ರೆ ಹೇಗೆ ಇವಾಗ ಹಗ್ಗದಲ್ಲಿ ಹಾವು ಕಾಣುತ್ತೆ, ಹಾವಿಗೆ ಗುಣಗಳು ಇರುತ್ತೆ, ಬೇರೆ ಗುಣಗಳೇ ಕಂಡು ಬರುತ್ತೆ. ಆದ್ರೆ ಹಗ್ಗದಲ್ಲಿ ಹಾವಿನ ಗುಣಗಳು ಇಲ್ಲ ಅಲ್ವಾ? ಆ ರೀತಿಯಲ್ಲಿ ಯಾವ ಗುಣಗಳು ಸಹ ಆತ್ಮನಿಗೆ ಇಲ್ಲ. ಈ ಹಾವು ಅನ್ನೋದು ಹಗ್ಗದ ಮೇಲೆ ಆರೋಪ ಆಗಿರುತ್ತೆ. ನಮ್ಗೆ ಅದು ಹಾವಾಗಿ ಕಾಣಿಸ್ಕೊಳ್ತಾ ಇದೆ. ಯಾವಾಗ ಅಲ್ಲಿ ಬೆಳಕು ಹರಿಯುತ್ತೆ ಅವಾಗ ನಮ್ಗೆ ಇದು ಹಾವಲ್ಲ, ಇದು ಹಗ್ಗ ಅನ್ನೋ ತಿಳುವಳಿಕೆ ಬರುತ್ತೆ. ಹಾಗೆ ನಮ್ಗೆ ಜ್ಞಾನ ಬಂದಾಗ ಇಲ್ಲಿರೋದೆಲ್ಲನೂ ಬರೀ ಬ್ರಹ್ಮವೇ, ಆತ್ಮನೇ, ಆತ್ಮನ ಹೊರತಾಗಿ ಬೇರೆ ಏನು ಇಲ್ಲ. ತಪ್ಪು ತಿಳುವಳಿಕೆಯಿಂದ ನಾನು ಈ ಅಜ್ಞಾನಕ್ಕೆ ಸಿಕ್ಕಾಕೊಂಡು ನಾನು ತಪ್ಪು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಈ ನಾನು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರೋದು, ನಾನು ಪರಿಮಿತ ಅಂತಂದ್ಬಿಟ್ಟು ಅನ್ಕೊಂಡು. ನೆಕ್ಸ್ಟ್ ನಿರ್ಗುಣ ಆಯ್ತು. ನಿಮ್ಗೆ ಇಂದ್ರಮ್ಮ ಅವ್ರ ಏನಾದ್ರು ಆಡ್ ಮಾಡೋದಿದ್ರೆ ಆಡ್ ಮಾಡಿ. ಲಕ್ಷ್ಮಿ ಅವ್ರು ಏನಾದ್ರು ಹೇಳೋದಾದ್ರೆ ಗುಣಗಳ ಬಗ್ಗೆ ಹೇಳಿ. ಸರಿ ಇದೆ ಮೇಡಮ್. ಅಷ್ಟೇ, ನಿರ್ಗುಣ ಅಂದ್ರೆ ಆತ್ಮಕ್ಕೆ ಗುಣ ಲಕ್ಷಣಗಳು ಇಲ್ಲೇ ಇಲ್ಲ. ಯಾವ ಗುಣ ಇದೆ ಆತ್ಮಕ್ಕೆ? ಯಾವ್ದು ಗುಣ ಇಲ್ಲ. ಯಾವ ಗುಣಗಳು ದೇಹಕ್ಕಿದ್ರು ಅದಕ್ಕೆ ಆತ್ಮಕ್ಕೆ ಅದು ಯಾವ್ದು ಅಂಟೋದಿಲ್ಲ. ಈಗ ನಾವು ಸದ್ಗುಣ ಅಥವಾ ರಜೋಗುಣ ತಮೋಗುಣಕ್ಕೆ ಒಳಗಾದ್ರೂ ಕೂಡ ಆತ್ಮ ಇದು ಯಾವ ಗುಣಗಳಿಗೂ ಒಳಗಾಗೋದಿಲ್ಲ. ಆ ಸಚ್ಚಿತ್ ಆನಂದವಾಗಿ ಕೂಡಿರ್ತಕ್ಕಂಥದ್ದು ಆತ್ಮ ಆಗಿದೆ. ರಜೋಗುಣದಿಂದ ಅಂತಂದ್ರೆ ನಾವು ಈ 3 ಗುಣಕ್ಕೆ ಒಳಗಾಗ್ಬಿಡ್ತೀವಿ ಬೇಗ. ಒಂದು ಇದಾಗಿರ್ಬೋದು, ಏನು ತಮಸ್ಸು ಗುಣ ಬಂದಾಗ ಒಂದು ಏನು ಎಂತಂದ್ ಮೇಡಮ್ ಇದಾಗ್ಬಿಡ್ತೇವೆ, ಅಂದ್ರೆ ನಿಶ್ಚಲತೆ ಅಜ್ಞಾನಕ್ಕೆ ಒಳಗಾಗ್ಬಿಡ್ತೇವೆ. ರಜೋಗುಣಗಿದ್ದಾಗ ಬಹಳ ಚಟುವಟಿಕೆಯಾಗಿ ಆಕ್ಟ್ ಮಾಡ್ತೇವೆ. ಮತ್ತೆ ಸತ್ಗುಣದಲ್ಲಿ ಇದ್ದಾಗ ನಾವು ಅವೆರಡೂ ಗುಣಗಳ ಮಧ್ಯದಲ್ಲಿ ತಾನು ಇದನ್ನ ಮಾಡ್ಕೊಂತ ಹೋಗ್ತದೆ. ಸಾತ್ವಿಕ ಭಾವ ಇದ್ದಾಗ ನಾವು ಏನು ಭಗವಂತನ ಕಡೆ ಜ್ಞಾನದ ಕಡೆ ನಾವು ಹೋಗ್ತೇವೆ, ಜ್ಞಾನ ಪಡೀಲಿಕ್ಕೆ ಇಷ್ಟಪಡ್ತೇವೆ. ಸತ್ಗುಣದಲ್ಲಿ ಸತ್ಗುಣದಲ್ಲಿ ಇದ್ದಾಗ. ಆದ್ರೆ ರಜೋಗುಣದಲ್ಲಿದ್ದಾಗ ಬಹಳ ಆಕ್ಟಿವ್ ಆಗಿ ನಾನು ಅದು ಮಾಡಬಲ್ಲೆ ಇದು ಮಾಡಬಲ್ಲೆ ಅಂತಕ್ಕಂತಹ ಒಂದು ಆಕ್ಟಿವಿಟಿ ನಮ್ಮಲ್ಲಿ ತೋರ್ತದೆ. ತಮೋಗುಣ ಬಂದಾಗ ಒಂಥರ ಅಜ್ಞಾನ, ನಿಶ್ಚಲತೆ, ಆಮೇಲೆ ಸೋಂಬೇರಿತನ ಇವೆಲ್ಲಕ್ಕೂ ಒಳಗಾಗ್ತೀವಿ. ಆದ್ರೆ ಯಾವ ಗುಣಗಳಕ್ಕೂ ಇದು ಆತ್ಮ ಒಳಗಾಗೋದಿಲ್ಲ. ಅದ್ರ ಗುಣಲಕ್ಷಣ ಏನಾಗಿದೆ ಅಂದ್ರೆ ನಿರ್ಗುಣ ಅದು. ಆಮೇಲೆ ನಿಶ್ಚಯವಾಗಿ ತನ್ನ ಒಂದು ರೂಪವನ್ನ, ಅದು ರೂಪನೇ ಇಲ್ದಂತಹ ಆಕಾರ, ಒಂದು ನಿರ್ವಿಕಲ್ಪನಾಗಿದ್ದಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿಗಿದೆ. ಲಕ್ಷ್ಮಿ ಅವರು ನೆಕ್ಸ್ಟ್ ಹೇಳ್ತೀರಾ? ನಿಷ್ಕ್ರಿಯ ಅಂತ ಹೇಳ್ತಾರೆ. ಅಂದ್ರೆ ಆತ್ಮನ ಗುಣ ಲಕ್ಷಣಗಳಲ್ಲಿ ಅದು ನಿಷ್ಕ್ರಿಯ ಅಂತ ಹೇಳ್ತಾರೆ.
ಯಾವುದೇ ಚಟುವಟಿಕೆಗೆ ಒಳಪಡದೆ ಇರೋದು ಅಂತಂದ್ ಹೇಳಿ ಕೊಟ್ಟಾರಮ್ಮ ಇದ್ರೊಳಗ ನಿಷ್ಕ್ರಿಯ ಅಂತಂದ್ ಹೇಳಿದ್ರ ನಾವೀಗ ಆ ಬೆಳಿಗ್ಗೆ ಏಳ್ತೇವಿ, ನಮ್ದ್ ಏನ್ ದಿನನಿತ್ಯದ ಕಾರ್ಯ ಐತಲ್ಲ ಅದನ್ನ ಮುಗಿಸ್ತೇವಿ, ನಮ್ ಗಂಡನ್ ಡಬ್ಬ ಮಾಡ್ಕೊಡೋದು, ಮಗುನ್ನ ಬಿಟ್ ಬರೋದು, ಅದ್ ಯಾವುದೇ ರೀತಿಯಿಂದ ಯಾವ್ದು ಆತ್ಮಕ್ ಸಂಬಂಧ ಪಟ್ಟಿಲ್ಲ ಅಂತಂದ್ ಹೇಳಿ ನಾನ್ ಹಂಗ ಹೇಳ್ತೇನಿ ಅಮ್ಮ. ನನ್ಗ ಆತರ ಅರ್ಥ ಆತ್ರಿ. ನಿಷ್ಕ್ರಿಯ ಅಂದ್ರೆ ಯಾವುದೇ ಕೆಲ್ಸ ಆತ್ಮಕ್ ಹತ್ತಂಗಿಲ್ಲ ರೀ. ಅದು ಯಾವುದೇ ಚಟುವಟಿಕೆಗೂ ಒಳ ಪಡಂಗಿಲ್ಲ ರೀ. ನಾವ್ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸ ಮಾಡೋದಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಇದು ಕ್ಲಾಸ್ ಇರ್ಬೋದ್ರಿ, ಅದ್ ಯಾವ್ದು ಆತ್ಮಕ್ ಸಂಬಂಧ ಪಟ್ಟಿಲ್ಲ ರೀ. ಅದು ತನ್ನಷ್ಟಕ್ ತಾನು ಹೆಂಗಿರ್ಬೇಕ ಹಂಗ ಐತಿ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಇದ್ ನಾವ್ ತಿಳ್ಕೊಂತ ಇದೇವ್ರಿ ಅಷ್ಟ, ಆತ್ಮ ಯಾರು ಅನ್ನೋದ್ ತಿಳ್ಕೊಂತ ಇದೇವ್ರಿ. ಆದ್ರ ನಮ್ದು ಇದು ನನ್ಗನ್ಸಿದ ಮಟ್ಟಿಗೆ ಇದು ಏನೇನ್ ಕೆಲ್ಸ ಮಾಡ್ತೇವಲ್ಲ ಕೆಲ್ಸ ಎಲ್ಲ ಯಾವ್ದೇ ರೀತಿಯಿಂದ ಯಾವ್ದು ಆತ್ಮಕ್ಕ ಸಂಬಂಧ ಪಟ್ಟಿಲ್ಲ ಅಂತಂದ್ ಹೇಳಿ ನನ್ಗ ಹಂಗ ಅನ್ನಿಸ್ತವಮ್ಮ. ಕೆಲ್ಸಗಳೆಲ್ಲಾನು ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕ್ರಿಯೆಗಳೆಲ್ಲಾನು ಸಹ ಚಟುವಟಿಕೆಗಳು ಎಲ್ಲಾನು ಸಹ ಏನಿದ್ರು ಪ್ರಕೃತಿಯಲ್ಲಿ ನಡೆಯುವಂತಹದ್ದು, ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ ನಡೆಯುವಂತಹದ್ದು. ಹ್ಞೂನ್ರಿ, ಹೌದು. ಅದಕ್ಕೆ ಇನ್ನೂ ಸ್ವಲ್ಪ ನೀವು ಆಡ್ ಮಾಡಿ ಯಾರಾದ್ರೂ ಹೇಳ್ತೀರಾ? ಅದು ಹೇಗೆ, ಯಾತಕ್ಕೆ ಕ್ರಿಯೆ, ಈ ದೇಹ ಮನಸ್ಸು ಬುದ್ಧಿಗಳು ಕ್ರಿಯೆಗೆ ಒಳಪಡುತ್ತೆ ಅನ್ನೋದನ್ನ ಹೇಳಿ, ಅವಾಗ ನಿಮ್ಗೆ ಆ ಡಿಸ್ಟಿಂಕ್ಷನ್ ಚೆನ್ನಾಗಿ ಗೊತ್ತಾಗುತ್ತೆ. ಹಾ ಅಮ್ಮ. ಈಗ ಈಗ ನಾನ್ ಏನೋ ಒಂದು ಫಾರ್ ಎಕ್ಸಾಂಪಲ್ ಈಗ ನಾನ್ ದೇಹ ಅಂತಂದ್ ಹೇಳಿದ್ದಾಗ ನನ್ ಕಣ್ಣು ಕಿವಿ ನಮ್ ಪಂಚೇಂದ್ರಿಯಗಳು ಅದಾವ್ರಿ. ಆ ಪಂಚೇಂದ್ರಿಯಗಳ ಮುಖಾಂತರ ಏನೋ ನೋಡ್ತೇವ್ರಿ. ನೋಡ್ದಾಗ ಮನಸ್ನೊಳಗ ಒಂದ್ ಏನೋ ಆಲೋಚನೆ ಶುರು ಆಗ್ತೈತ್ರಿ. ಅದ ಆಲೋಚನೆ ಶುರು ಆದಾಗ ಅದು ಸರಿನೋ ತಪ್ಪು ಅನ್ನೋ ಕಲ್ಪನೆ ಶುರು ಆಗ್ತೈತ್ರಿ. ಸರಿ ಇದ್ದಿದ್ರ ಒಂದ್ ನಮ್ನಿ ಶುರು ಆಗ್ತೈತ್ರಿ, ತಪ್ಪ ಇದ್ದಿದ್ರ ಒಂದ್ ನಮ್ನಿ ಶುರು ಆಕೈತ್ರಿ. ಅದ್ರಿಂದ ಒಂದ್ ನಮ್ ಪಂಚೇಂದ್ರಿಯದೊಳಗಿಂದ ಒಂದ್ ಕಣ್ ತಗೊಂಡೆ ಅಮ್ಮ ಅಷ್ಟ. ನನ್ ಪಂಚೇಂದ್ರಿಯಗೊಳಗ 5 ಇಂದ್ರಿಯಗಳು ಅದಾವ್ರಿ. 5 ಇಂದ್ರಿಯ ಒಂದನ್ನ ನಾನ್ ಬರೇ ತಗೊಂಡ್ರುನು ಇಷ್ಟೆಲ್ಲ ನನ್ ಮನಸ್ಸು, ನನ್ ದೇಹ, ನನ್ ಆಕ್ಟಿವಿಟೀಸ್ ಎಲ್ಲ ಚೇಂಜ್ ಆತು ಅಮ್ಮ. ಸ್ವಲ್ಪ ಹೊತ್ನೊಳಗನ ಚೇಂಜ್ ಆತ್ರಿ. ಬರೇ ಒಂದ್ ನೋಟದಿಂದಾನ ಇಷ್ಟೆಲ್ಲಾ ಚೇಂಜ್ ಆತ್ರಿ. ಅದು ಯಾವ್ದೇ ರೀತಿಯಿಂದ ಆತ್ಮಕ್ ಸಂಬಂಧ ಪಟ್ಟಿಲ್ಲ ಅಮ್ಮ. ಆತ್ಮ ನಿಶ್ಚಲ ರೀ. ಅದು ಹೆಂಗಿರ್ಬೇಕೋ ಹಂಗ ಐತ್ರಿ ಶಾಶ್ವತವಾಗಿ. ಅದ್ರದ್ದು ನಾವು ನಮ್ಗ ಈ ದೇಹ ಮನಸ್ಸು ಬುದ್ಧಿಗೆ ಯಾವ್ದೇ ರೀತಿಯಿಂದ ಸಂಬಂಧ ಪಟ್ಟಿಲ್ಲ ಅಮ್ಮ. ಕೆಲ್ಸಕ್ಕೂ ನಾನೀಗ ಅದ್ ಕಣ್ಣಿಂದ ನೋಡ್ದೆ, ಅದೊಂದ್ ಕಾರ್ಯ ರೀ, ಒಂದ್ ಕೆಲ್ಸ ರೀ, ಒಂದ್ ಚಟುವಟಿಕೆ ರೀ. ಅದ್ ನೋಡಿದ್ದು ಒಂದ್ ಚಟುವಟಿಕೆ, ನಾನು ಅದ್ ಒಳಗಡೆ ತಗೊಂಡಿದ್ದು, ಮತ್ತ ಅದ್ ಸರಿ ತಪ್ಪು ಹೌದೋ ಅಲ್ಲೋ ಕಲ್ಪನೆ ಮಾಡ್ಕೊಂಡಿದ್ದು, ಸರಿಯಾಗಿದ್ರು ಒಂದೊಮ್ಮೆ ತಪ್ಪಾಗಿದ್ರು ಒಂದೊಮ್ಮೆ ಅನ್ನೋದು ಇಷ್ಟೆಲ್ಲಾ ಮುಂದ್ ಹೋತಲ್ಲಮ್ಮ. ಇದು ಯಾವ್ದೇ ರೀತಿಯಿಂದ ಆತ್ಮಕ್ ಸಂಬಂಧ ಪಟ್ಟಿಲ್ಲ ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತವಮ್ಮ. ಇಂದ್ರಮ್ಮ ಅವರು ಏನ್ ಹೇಳ್ತೀರ? ನಿಷ್ಕ್ರಿಯೋ ಅಂದ್ರೆ ಆತ್ಮನಲ್ಲಿ ಚಟುವಟಿಕೆನೇ ಇಲ್ಲ, ಆದ್ರೆ ಸರ್ವವ್ಯಾಪಿ ಆದಂತಹ ಆತ್ಮನಲ್ಲಿ ಯಾವುದು ಚಟುವಟಿಕೆ ಇಲ್ಲ ಅಂತ ನಾವು ಹೇಳಿದಾಗ, ಇನ್ನ ಆಕಾಶವನ್ನ ನೋಡಿದಾಗ, ಒಂದು ಗಗನವನ್ನ ನೋಡಿದಾಗ ಅದು ನಿಶ್ಚಯವಾಗಿ ಒಂದು ನಿಷ್ಕ್ರಿಯ ರೂಪದಲ್ಲೇ ಕಾಣಿಸುತ್ತೆ ನಮ್ಗೆ. ಆದ್ರೆ ಬೇರೆ ಆದಂತ ಪಂಚಭೂತಗಳಲ್ಲಿ ನಾವು ನೋಡಿದಾಗ ಆಗ ಇದು ಗಾಳಿಯಲ್ಲಿ, ಬೆಂಕಿಯಲ್ಲಿ, ನೀರಿನಲ್ಲಿ ಚಲನೆ ಇದೆ. ಆದ್ರೆ ಆತ್ಮಕ್ಕೆ ಯಾವುದು ಚಲನೆ ಇಲ್ಲ, ಅದಕ್ಕೆ ಯಾವುದು ಬಂಧನನೂ ಇಲ್ಲ. ಆದ್ರೆ ಇನ್ನು ಉಳಿದಿರ್ತಕ್ಕಂಥ ನಾವು ಏನು ಪ್ರಾಣನೋ ಜೀವನೋ ಅಂತ ಕರಿತೀವಿ, ಅದಕ್ಕೆ ಒಂದು ಇದಿದೆ, ಪರಿಮಿತಿ ಇದೆ. ಅದು ದೇಹ ಅಂತ ನಾವು ಅನ್ಕೊಂಡಾಗ, ಮನಸ್ಸಿಗೆ ದುಃಖ ಬಂದಾಗ ಆ ದುಃಖವನ್ನ ಅನುಭವಿಸ್ತೀವಿ, ಅದನ್ನ ಫೀಲ್ ಮಾಡ್ತೇವೆ. ಮತ್ತೆ ಸುಖ ಬಂದಾಗ ಅದನ್ನು ಕೂಡ ನಾವು ಮನಸ್ಸಿಗೆ ತಗೊಳ್ತೇವೆ. ಅಂದ್ರೆ ಆತ್ಮಕ್ಕೆ ಯಾವುದು ಬಂಧನ ಇಲ್ಲ, ಅದು ಸ್ವತಂತ್ರ ಮುಕ್ತ ಅಂತ ಹೇಳಿ ನಾವು ಅಂದ್ರೆ ನಿಷ್ಕ್ರಿಯ ಅಂತಂದ್ರೆ ಬೇರೆ ಎಲ್ಲದಕ್ಕೂ ಆಕ್ಟಿವಿಟಿ ಇದ್ದಾಗ ಆತ್ಮಕ್ಕೆ ಆಕ್ಟಿವಿಟಿ ಇಲ್ಲ, ಅದು ನಿಶ್ಚಲವಾಗಿ ಆಕಾಶದ ರೂಪದಲ್ಲೇ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಮನಸ್ಸಿಗೆ ಅದು ಸೂಕ್ಷ್ಮವಾದದ್ದು. ಆಕಾಶವನ್ನ ಸೂಕ್ಷ್ಮವಾದದ್ದು, ಮತ್ತೆ ಅದರ ವ್ಯಾಪ್ತಿಯು ಜಾಸ್ತಿ ಇರೋದ್ರಿಂದ ಆಕಾಶದ ಉದಾಹರಣೆ ತಗೊಂಡಿದ್ದಾರೆ ಅಷ್ಟೇ. ಏನಾದ್ರೂ ಒಂದು ಹೋಲಿಸಿ ಹೇಳ್ಬಿಟ್ಟು, ಆದ್ರೆ ಅದು ಸೂಕ್ಷ್ಮವಾದದ್ದು, ಅದು ಸರ್ವವ್ಯಾಪಿ ಅಂತ ಬಿಟ್ಟು ಹೇಳಿದ್ದಾರೆ ಅಲ್ವಾ. ಆಕಾಶ ಸಹ ಈ ಆತ್ಮನಲ್ಲಿಯೇ.
ಅಂದ್ರೆ ಮತ್ತೆ ಜೀವನಿಗೆ ಜೀವಿಗೆ ಇದು ಇದೆ, ಒಂದು ಬಂಧನ ಇದೆ. ಆತ್ಮ ಆತ್ಮ ಇಲ್ಲ, ಶಾಶ್ವತ ಆತ್ಮ. ಅದು ನಿಷ್ಕ್ರಿಯವಾದಂತದ್ದು, ವಿಜಯಲಕ್ಷ್ಮಿ ಅವರು ನಿಶ್ಚಯವಾದಂತದ್ದು. ಏನಾದ್ರು ಇದು ಏನು ಆಡ್ ಮೇಡಮ್, ಮಾಡ್ತೀರಾ? ನಂಗ್ ಡೌಟ್ ಅಂದ್ರೆ, ಈಗ ಈ ಶರೀರದಲ್ಲಿ ನಾವು ಈಗ ನಮ್ ಕೈ ಕಾಲು ಆಡ್ಬೇಕಾದ್ರೆ, ನಾವು ಮಾತಾಡ್ಬೇಕಾದ್ರೆ ನಮ್ಮಲ್ಲಿರುವ ಈ ಆತ್ಮ ಅನ್ನೋದು ಒಂದು ಪ್ರಚೋದನೆ ಇರುತ್ತೆ ಅಂತ ಹೇಳ್ತಾರೆ. ಹೌದು. ಎಲ್ಲದಕ್ಕೂ ಅದು ಆತ್ಮ ಅನ್ನೋದು ಅರಿವು ಅದು ಎಲ್ಲದಕ್ಕೂ ಅರಿವಿನ ಶಕ್ತಿ ಅಷ್ಟೇ ಅದು. ಆತ್ಮ ಪ್ರಚೋದನೆಯನ್ನು ಮಾಡಲ್ಲ, ಅಥವಾ ಸುಮ್ನೆನು ಅದು ಯಾವ ಒಂದು ಕ್ರಿಯೆಯನ್ನು ಸಹ ಆತ್ಮ ಇರೋದ್ರಿಂದನೇ ನಾವೀಗ ಮಾತಾಡೋದಕ್ ಸಾಧ್ಯ, ಮಾತಾಡೋದಕ್ಕೆ ಸಾಧ್ಯ. ಸಾಧ್ಯ. ಎಲ್ಲವನ್ನು ಬೆಳಗುವ ಶಕ್ತಿ ಅಷ್ಟೇ ವಿನಃ ಶಕ್ತಿ. ಅದು ಈ ಕ್ರಿಯೆಯಲ್ಲಿ ಅದು ತೊಡಗಲ್ಲ. ಅರ್ಥ ಆಯ್ತಾ? ಇವಾಗ ಉದಾಹರಣೆಯನ್ನು ಕೊಡ್ತೀನಿ. ಇವಾಗ ಕರೆಂಟ್ ಇದೆ, ಒಂದು ಬಲ್ಬ್ ಇದೆ, ಒಂದು ಮಿಕ್ಸಿ ಇದೆ, ಫ್ಯಾನ್ ಇದೆ. ಹೌದಮ್ಮ. ಫ್ಯಾನು, ಮಿಕ್ಸಿ, ಬಲ್ಬ್ ಅಲ್ಲಿ ನಾನಾ ರೀತಿಯಾಗಿ ಇದು ಅದೇ ಕರೆಂಟ್ ಅನ್ನೇ ಏನು ಬೇರೆ ಬೇರೆ ಕೆಲಸಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುತ್ತೆ ಅಲ್ವಾ? ಅಂದ್ರೆ ಅದೇನು ಕ್ರಿಯೆ ಮಾಡಲ್ಲ. ಕ್ರಿಯೆ ಎಲ್ಲಿ ನಡೆಯೋದು? ಈ ಮಿಕ್ಸಿಯಲ್ಲಿ, ಫ್ಯಾನ್ ಅಲ್ಲಿ, ಬಲ್ಬ್ ಅಲ್ಲಿ ಅಲ್ವಾ? ಕರೆಂಟ್ ಇದ್ದಾಗ ಮಾತ್ರವೇ ಇದು ಈ ಎಲ್ಲ ಕೆಲಸಗಳನ್ನ ಮಾಡೋದು. ಆದ್ರೂ ಅದು ಯಾವ ಕೆಲಸವನ್ನು ಮಾಡ್ತಾ ಇರಲ್ಲ ತಾನೆ? ಹೌದ್ರಿ, ಸರಿ. ಆ ರೀತಿಯಲ್ಲಿ ಅದು ನಿಷ್ಕ್ರಿಯ. ಆದ್ರೆ ಅದಿಲ್ಲದೆ ಇದ್ರೆ ಇಲ್ಲಿ ಎಲ್ಲ ಕಾಣಿಸಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ನೀವೊಂದು ಸಿನಿಮಾ ನೋಡ್ತಾ ಇರ್ತೀರಾ, ನೀವು ಸುಮ್ನೆ ಕೂತ್ಕೊಂಡು ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ರೆ ನಿಮ್ಗೆ ಅದೆಲ್ಲ ಗೊತ್ತಾಗುತ್ತೆ. ಹಾಗೆ ಆ ಚಟುವಟಿಕೆಗಳೆಲ್ಲ ಅಲ್ಲಿ ನಡೀತಾ ಇದೆ ಅಂತ ನಿಮ್ಮ ಅರಿವಿನಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಅಂದ್ರೆ ನೀವೇನು ಮಾಡ್ತಾ ಇಲ್ಲ ಅಲ್ವಾ? ಹಾಗೆ ಈ ಪ್ರಕೃತಿಯಲ್ಲಿ ಆಗುವ ಎಲ್ಲ ಚಟುವಟಿಕೆಗಳನ್ನು ಆ ಅರಿವು ಅನ್ನೋದು ಅರಿತುಕೊಳ್ತಾ ಇದೆ ಅಷ್ಟೇ. ಯಾಕೆಂದ್ರೆ ಅದರ ಸ್ವರೂಪ ಲಕ್ಷಣನೇ ಅರಿವು. ಅದು ಯಾವ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ. ಎಲ್ಲವೂ ಅದಕ್ಕೋಸ್ಕರನೇ ಕರ್ಮ ಬಂಧನ ಅನ್ನೋದು ನಮಗಿಲ್ಲ. ಕರ್ಮ ಅನ್ನೋದೆಲ್ಲ ಈ ದೇಹ, ಮನಸ್ಸು, ಬುದ್ಧಿಗಳು ನಾನು ಅನ್ಕೊಳ್ಳೋದ್ರಿಂದ ಬಂಧನ ಆಗೋದು. ಅವೆಲ್ಲ ಕರ್ಮವೆಲ್ಲ ನಡೀತಾ ಇರೋದು ನಾನು ದೇಹ ಅನ್ಕೊಂಡಾಗ ನಾನು ಕರ್ತ ಅನ್ಕೊಳ್ತೀನಿ, ನಾನು ಮನಸ್ಸು ಅಂದಾಗ ಭೋಕ್ತ ಅನ್ಕೊಳ್ತೀನಿ, ನಾನು ಬುದ್ಧಿ ಅನ್ಕೊಂಡಾಗ ಜ್ಞಾತ. ಇವೆಲ್ಲ ಲಿಮಿಟೆಡ್. ಅದಕ್ಕೋಸ್ಕರ ನಾನು ಪೂರ್ಣನಾಗ್ಬೇಕು, ನಾನು ಅನಂತನಾಗ್ಬೇಕು. ಯಾಕೆಂದ್ರೆ ಆತ್ಮನ ಸ್ವರೂಪ ಲಕ್ಷಣ ಅನಂತ. ಆದ್ರಿಂದ ನಾನು ಅನಂತವಾಗ್ಬೇಕು ಅಂತ ಈ ದೇಹ, ಮನಸ್ಸು, ಬುದ್ಧಿಗಳು ಅದ ಆತ್ಮನ ಮೇಲೆ ಆರೋಪವಾಗ್ಬಿಟ್ಟಿರೋದ್ರಿಂದ ಅದೇ ನಾನು ಅಂತ ತಪ್ಪು ತಿಳುವಳಿಕೆಯಿಂದ ನಾನು ಈ ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳೋದು. ಇಲ್ಲಾಂದ್ರೆ ಕರ್ಮ ಅನ್ನೋದು ನನಗೆ ಇಲ್ಲ. ಯಾಕೆಂದ್ರೆ ನಾನು ಆತ್ಮಸ್ವರೂಪಿ. ಆ ಒಂದು ಜ್ಞಾನ ಖಡ್ಗದಿಂದಲೇ ನೀವು ಈ ಒಂದು ಕರ್ಮ ಅನ್ನುವ ಒಂದು ಗ್ರಂಥಿ, ಹೃದಯ ಗ್ರಂಥಿಯನ್ನ ಭೇದಿಸಿ ಅಂತಂದ್ಬಿಟ್ಟು ಎಲ್ಲ ಶಾಸ್ತ್ರಗಳು ಹೇಳೋದು. ಜ್ಞಾನ ಖಡ್ಗದಿಂದ ನೀವು ಕತ್ತರಿಸಿ ಹಾಕಿದ್ರೆ ಎಲ್ಲ ಕರ್ಮಗಳು ಸಹ ಹೋಗ್ಬಿಡುತ್ತವೆ. ಎಲ್ಲ ನೆನ್ನೆ ಕ್ಲಾಸಲ್ಲೂ ಸಹ ಎಲ್ಲ ಹೇಗೆ ಕಟ್ಟಿಗೆ ಉರಿದು ಹೋಗುತ್ತೋ ಆ ರೀತಿಯಲ್ಲಿ ಎಲ್ಲ ಭಸ್ಮವಾಗಿ ಹೋಗುತ್ತೆ ಅಂತಂದ್ಬಿಟ್ಟು ತಿಳ್ಕೊಂಡಿದ್ವಿ. ಆ ರೀತಿಯಲ್ಲಿ ಎಲ್ಲ ಹೃದಯ ಗ್ರಂಥಿ ಅದನ್ನ ಭೇದನೆ ಮಾಡೋದಕ್ಕೆ ಈ ಜ್ಞಾನ ಖಡ್ಗ ಉಪಯೋಗಿಸ್ಬೇಕು. ಯಾಕೆಂದ್ರೆ ಈ ದೇಹ, ಮನಸ್ಸು, ಬುದ್ಧಿ ನಾನಲ್ಲ. ಆ ದೇಹ, ಮನಸ್ಸು, ಬುದ್ಧಿ ನಾನು ಅನ್ಕೊಂಡಾಗ್ಲೇ ಈ ಕರ್ಮ ಅನ್ನೋದು ನನಗೆ ಅಂಟ್ಕೊಳ್ಳೋದು. ನಾನು ಆತ್ಮ ಸ್ವರೂಪಿ ಅಂತ ಅನ್ಕೊಂಡಾಗ ಯಾವ ಕರ್ಮಗಳು ನನಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಅದು ನಿಷ್ಕ್ರಿಯ. ಕ್ರಿಯೆ ಎಲ್ಲ ನಡೆಯೋದು ಪ್ರಕೃತಿಯಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹರಿ ಓಂ ಸಾವಿತ್ರಿಜಿ. ಹರಿ ಓಂ ಪದ್ಮಜಿ, ಸ್ವಲ್ಪ ಲೇಟ್ ಆಗೋಯ್ತು. ನಿತ್ಯ ಅಂತ ನಿತ್ಯ ಅನ್ನೋದಕ್ಕೆ ನೀವು 3 ಜನ ಒಬ್ಬೊಬ್ರೆ ನಿತ್ಯ ಅನ್ನೋದಕ್ಕೆ ಏನೇನ್ ವಿವರಣೆಯನ್ನು ಕೊಡ್ತೀರಾ ಕೊಡಿ. ವಿಜಯಲಕ್ಷ್ಮಿ ಮೇಡಮ್ ಇಲ್ಲೊಂದು ಪ್ರಶ್ನೆ ನನ್ಗೆ. ಇದು ಆತ್ಮ ನಿಷ್ಕ್ರಿಯ ಹೌದಲ್ವಾ?
ಈ ಆತ್ಮ ನಿಷ್ಕ್ರಿಯ ಆದ್ಮೇಲೆ ನಮ್ಮಲ್ಲಿ ದೇಹದಲ್ಲಿ ಇರ್ತಕ್ಕಂತಹ ಯಾವ ಅಂಗಾಂಗಗಳಾಗ್ಲಿ, ಬುದ್ಧಿ ಆಗ್ಲಿ, ಮನಸ್ಸಾಗ್ಲಿ ಬೇರೆ ಕ್ರಿಯೆಯನ್ನ ಮಾಡ್ತಾ ಇರ್ತದೆ. ಹಾಗಾದ್ರೆ ಆತ್ಮದ ಜ್ಞಾನ ನಮ್ಗಿರೋದಿಲ್ಲ. ಆದ್ರೆ ಈ ಕ್ರಿಯೆ ಎಲ್ಲ ಮತ್ತೆ ಈ ಪ್ರತಿಕ್ರಿಯೆಗಳೆಲ್ಲ ಎಲ್ಲವನ್ನು ಎಲ್ಲ ಬೆಳಗುವಂತಹದ್ದೆಲ್ಲವೂ ಸಹ ಆತ್ಮನೇ. ಅಲ್ಲ, ಬೆಳಗೋದು ಆತ್ಮ ಅಂದ್ರೆ ಅದು ನಿಷ್ಕ್ರಿಯ ಅಲ್ಲ ಮೇಡಮ್. ಹೌದು, ನಿಷ್ಕ್ರಿಯ ಅಂದ್ರೆ ಅದಕ್ಕೆ ಕ್ರಿಯೆನೇ ಇಲ್ಲ. ಅಂಗಾಂಗಗಳು ಇದ್ದಾಗ ಮಾತ್ರ ಇಲ್ಲ ಅಲ್ವಾ ಆತ್ಮ. ಅದಕ್ಕೋಸ್ಕರ ಇವಾಗ ಮಣ್ಣಿನಲ್ಲಿ ಏನು ಚಟುವಟಿಕೆ ಇಲ್ಲ, ಅದಕ್ಕೆ ಬೇರೆ ಬೇರೆ ಏನಾದ್ರು ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಆಗತ್ತೆ. ಇವಾಗ ನೀರು ಸುಮ್ಮನೆ ಇದ್ರೆ ಏನು ಇಲ್ಲ, ಅದರಲ್ಲಿ ಚಟುವಟಿಕೆ ಇಲ್ಲ. ಅದು ನೊರೆ, ಗುಳ್ಳೆ ಮತ್ತೆ ಅಲೆ ಆದಾಗ ಅದ್ರಲ್ಲಿ ಚಟುವಟಿಕೆ ಇದೆ ಅಲ್ವಾ. ಅರ್ಥ ಆಗ್ತಿದ್ಯಾ? ಇವಾಗ ಅಂಗಗಳಿರ್ಬೇಕು, ಚಟುವಟಿಕೆ ಆಗ್ಬೇಕು ಅಂತಂದ್ರೆ ಆತ್ಮನಿಗೆ ಯಾವ ಅಂಗಗಳು ಇಲ್ಲ.